ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಪ್ರಭು ಒಂದು ಸೇವೆ ಕೊಟ್ಟಿದ್ದಾರೆ. ಹೋದ ವಾರ ಯಾವ ಲೀಲೆಗಳು ಪ್ರಭು ಹೇಳಿದರು? ನಮ್ಮ ನಾರಾಯಣ ಪದ್ಮನ ಪ್ರಭು ಹೇಳ್ತೀರಾ? ಕೃಷ್ಣನ ಜನನ ಮತ್ತು ಬಾಲ್ಯಲೀಲೆ. ಬಾಲ್ಯಲೀಲೆ ಒಟ್ಟು 3 ಹಂತ ಇದೆ. ಎಷ್ಟು? ಈಗ ನಮ್ಮ ಮಕ್ಕಳು ಹುಡ್ತಾಯಿಂದ 5 ವರ್ಷದವರೆಗೂ ಸ್ವಲ್ಪ ಮನೆಯಲ್ಲೇ ನೀಟಾಗಿ ಲಾಲನೆ ಪಾಲನೆ ಮಾಡ್ತೀವಿ, ಹೌದಾ? ಅದನ್ನು ಏನಂತಾರೆ? ಕೌಮಾರ ಅಂತಾರೆ. ಏನು? ಕೌಮಾರಂ ಆಚರತ್ ಪ್ರಜ್ಞೋ ಧರ್ಮಾನ್ ಭಾಗವತಂ ಇಹ. ಅಂದರೆ ಮಕ್ಕಳು ಆ ಏಜಿಂದನೇ ನಾವು ಕೃಷ್ಣ ಪ್ರಜ್ಞೆ ಕರ್ಕೊಂಬಂದರೆ ಮುಂದೆ ಅವರು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನೋ ಥರ ಆಗಲೇ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಅಭಿರುಚಿನ ಬೆಳೆಸ್ಕೋತಾರೆ. ಸೊ ಕೃಷ್ಣನ ಈ ಏಜು ಏನು ಹುಡ್ತಾಯಿಂದ 5 ಇಯರ್ಸ್ ಇದೆಯೋ ಅದನ್ನು ಕೌಮಾರ ಲೀಲಾ ಅಂತಾರೆ. ಏನೇನು ಮಾಡಿದ ಆ ಏಜಲ್ಲಿ? ಸೊ ಕೃಷ್ಣ ಆಗ್ತಾನೆ ಬೆಳೆದ್ರು, ಪೂತನ ಸಂಹಾರ, ಆಮೇಲೆ ಸಕಟಾಸುರ, ವೆರಿ ನೈಸ್, ತೃಣಾವರ್ತ, ನಂತರ ಕಂಸ 5 ವರ್ಷಕ್ಕ. ನೆಕ್ಸ್ಟ್ ಓಕೆ. ಸೊ ಆಮೇಲೆ ಯಾರು ವತ್ಸಾಸುರನ ಕರು ರೂಪದಲ್ಲಿ ಬರ್ತಾರಲ್ಲ. ಸೊ ಆಮೇಲೆ ಬೇರೆ. ಸೊ ಇಲ್ಲಿ ಮುಖ್ಯವಾಗಿ ನಾವೇನು ತಿಳ್ಕೊತೀವಿ ಇವತ್ತು ಅಂದರೆ ಒಂದೊಂದು ಲೀಲೆಯಲ್ಲೂ 3 ರೀತಿ ಅರ್ಥ ನಾವು ತಿಳ್ಕೊಬೇಕು. ಆ ರಾಕ್ಷಸರು ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ಅರ್ಥ ಆಯ್ತಾ? ಈಗ ಎಕ್ಸಾಂಪಲ್ಲು ಮಾತಾಜಿ ಪೂತನಿ ಅಂತ ಹೇಳಿದ್ರು. ಪೂತನಿ ಏನಾಗಿಲ್ಲ ಹಿಂದಿನ ಜನ್ಮದಲ್ಲಿ? ಯಾರು ಗೊತ್ತಾ? ಪೂತನಿ ಲಾಸ್ಟ್ ಲೈಫ್ ಬಲಿ ಮಹಾರಾಜ. ಓಕೆ, ಇವತ್ತು ಜಸ್ಟ್ ನನಗೆ 4 ಲೀಲೆ ಹೇಳಕ್ಕೆ ಹೇಳಿದ್ದಾರೆ. ಅಗಾಸುರ, ಬ್ರಹ್ಮವಿಮೋಹಕ ಲೀಲಾ, ಆಮೇಲೆ ಕಾಳಿಯ ದಮನ, ಆಮೇಲೆ ಜನುಕಾಸುರ. ಅವ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಕ್ಚುಲಿ ಪೂತನಿ ಬಂದು ಹಿಂದಿನ ಜನ್ಮದಲ್ಲಿ ಬಲಿ ಮಹಾರಾಜ್ ಮಗಳು. ಕೇಳಿದ್ವಾ? ಬಲಿ ಮಹಾರಾಜ್ ಮಗಳು. ಸೊ ವಾಮನ ದೇವ ಆಗ್ತಾನೆ, ಬಲಿ ಮಹಾರಾಜ್ ಮಾಡ್ತಿರೋ ಅಂಥ ಯಜ್ಞ ಮಂಟಪಕ್ಕೆ ಬರ್ತಾನೆ. ವಾಮನ ದೇವು ಇನ್ನೂ ಜಸ್ಟ್ 7 ಇಯರ್ಸ್, ಬ್ಯೂಟಿಫುಲ್ ಬಾಯ್, ನೋಡೋಕ್ಕೆ ಸುಂದರವಾಗಿರ್ತಾರೆ. ಕೃಷ್ಣನ ಅವತಾರ. ಆ ಹುಡುಗನ ನೋಡಿದ ತಕ್ಷಣ ಏನಾಯಿತು? ಬಲಿ ಮಹಾರಾಜ್ ಮಗಳಿಗೆ ನನಗೂ ಈ ಥರ ಮಗು ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆಸೆ ಪಟ್ಟರು. ನೋಡಿ, ಆಸೆ ಎಲ್ಲರಲ್ಲೂ ಇದೆ. ಆದರೆ ಆ ಆಸೆ ನಾವು ಭಗವಂತನ ಹತ್ರ ಇಟ್ಕೋಬೇಕು. ಅದೇ ಆಸೆ ನಾವು ಭೌತಿಕ ವಸ್ತು ಮೇಲೆ ಇಟ್ಕೊಂಡ್ರೆ ಅದು ನಮಗೇನಾಗುತ್ತೆ? ದುಃಖ ಕೊಡುತ್ತೆ. ಓಕೆ, ಆಸೆನ ನಾವು ಕಂಪ್ಲೀಟಾಗಿ ನಿಲ್ಸೋಕ್ಕಾಗಲ್ಲ. ಆಸೆನ ನಾವು ಏನು ಮಾಡಬೇಕು? ಡೈವರ್ಟ್ ಮಾಡಬೇಕು. ಸೊ ಆದರೆ ನೆಕ್ಸ್ಟ್ ಏನು ಮಾಡೋರು ವಾಮನದೇವ್? ಬಲಿ ಮಹಾರಾಜನ ಸೊ ಕಾಲಿಂದ ತೊಳೆದು ಪಾತಾಳಕ್ಕೆ ಕಳಿಸ್ರು. ಆವಾಗ ಏನಾಯಿತು? ಆಕೆಗೆ ಕೋಪ ಬಂತು. ನನಗೇನಾರ ಈ ಥರ ಮಗು ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆಸೆ ಪಟ್ಲು. ಆದರೆ ಹುಟ್ಟಿದ ತಕ್ಷಣ ನಾನೇ ವಿಷ ಕೊಟ್ಟು ಸಾಯಿಸ್ಬಿಡ್ತೀನಿ ಅಂತ ಅವಳು ಕೋಪ ಮಾಡ್ಕೋತಾಳೆ. ಸೊ ಅದಕ್ಕೆ ಏನಾದರೂ ನೆಕ್ಸ್ಟ್ ಲೈಫ್ ಅವಳು ಪೂತನೆ ಆಗಿ ಕೃಷ್ಣನಿಗೆ ವಿಷ ಕೊಡೋಕ್ಕೆ ಬರ್ತಾರೆ. ಆದರೆ ಕೃಷ್ಣ ಸೂರ್ಯ ಸಮ. ಸೂರ್ಯ ಒಳ್ಳೆ ನೀರನ್ನು ಕೂಡ ಆವಿ ಮಾಡಿ ಮಳೆ ನೀರು ಕೊಡ್ತಾರೆ, ಕೊಚ್ಚೆ ನೀರನ್ನು ಕೂಡ ಆವಿ ಮಾಡಿ ಶುದ್ಧವಾದ ಮಳೆ ನೀರು ಕೊಡ್ತಾರೆ. ಸೊ ಅದೇ ರೀತಿ ಪೂತನಿನ ಕೊಂದರೂ ಕೂಡ ಕೃಷ್ಣ ಏನು ಮಾಡಿದ್ರು? ತನ್ನ ವೈಕುಂಠಧಾಮ ಗೋಲೋಕ ವೃಂದಾವನದಲ್ಲಿ ತಾಯಿ ಸ್ಥಾನನೇ ಆಕೆಗೆ ಕೊಡ್ತಾರೆ. ಸೊ ಈಗ ಇದು ಕೃಷ್ಣ ಮಾಡಿರೋವಂಥ ಆ 5 ವರ್ಷದಲ್ಲಿ ಲೀಲೆಗಳು ಇದೆಲ್ಲ ಬರುತ್ತೆ. ಓಕೆ, ಸಕಟಾಸುರ ಸಂಹಾರ, ಪೂತನ ಸಂಹಾರ ಎಲ್ಲ. ಸೊ ಇವಾಗ ನಾವು ಏನು ಕೇಳ್ತೀವೋ ಸೊ ಅದು ಕೃಷ್ಣ 6ರಿಂದ 10 ವರ್ಷದವರೆಗೂ ಅದನ್ನು ಪೌಗಂಡ ಲೀಲಾ ಅಂತಾರೆ. ಏನಂತಾರೆ? ಪೌಗಂಡ ಲೀಲಾ. 11ರಿಂದ 15ವರೆಗೂ ಕೈಶೋರ ಲೀಲಾ. ಆಮೇಲೆ ತನ್ನ ಯವನ ಲೀಲಾ ಅವರು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ಏನಾಯಿತು? ಅಗಾಸುರ ಸಂಹಾರ. ಸೊ ನಾವೇನೇನು ತಿಳ್ಕೊತಾ ಇದ್ದೀವಿ? ಆ ರಾಕ್ಷಸ ಹಿಂದಿನ ಜನ್ಮದಲ್ಲಿ ಏನಾಗಿದ್ರು? ಕೃಷ್ಣ ಅವನ್ನ ಯಾವ ರೀತಿ ಕೊಂದ? 3ನೇದು, ಆ ರಾಕ್ಷಸರು ಯಾವ ಅನರ್ಥನ
ಆ ಕೃಷ್ಣ ಲೀಲೆಯಲ್ಲಿ ಅಥವಾ ನಮ್ಮ ಹೃದಯದಲ್ಲಿ ಅನರ್ಥನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ. ಓಕೆ, ಉದಾಹರಣೆಗೆ ಈಗ ಪ್ರಭುಗಳು ಚೆನ್ನಾಗಿ ಕೀರ್ತನೆ ಮಾಡ್ತಾಯಿದ್ರು, ಹೌದಲ್ಲ? ಆ್ಯಕ್ಚುಲಿ ವೃಂದಾವನ ಅಂದರೆ ನಮ್ಮ ಹೃದಯನೇ ವೃಂದಾವನ. ಈ ವೃಂದಾವನದಲ್ಲಿ ನಾವು ಸದಾ ಕೀರ್ತನೀಯ ಸದಾರಿ, ಸದಾ ಭಗವಂತನ ಕೀರ್ತನೆ ಮಾಡೋದೇ ನಮ್ಮ ಒಂದು ಧ್ಯೇಯವಾಗಿರಬೇಕು. ಆದರೆ ಏನಾಗಿದೆ, ನಮ್ಮ ಹೃದಯದಲ್ಲಿ ಅಪರಾಧಗಳು ಅನರ್ಥಗಳು ಇರೋದ್ರಿಂದ ಕಾರಣ ನಮಗೇನಾಗ್ತಿದೆ, ಈ ಭಗವಂತನ ಸತತವಾದ ಕೀರ್ತನೆ ಸೇವೆ ಮಾಡೋಕ್ಕೆ ಆಗ್ತಾಯಿಲ್ಲ. ನೋಡಿ, ಈಗ ಕೃಷ್ಣ ತನ್ನ ಫ್ರೆಂಡ್ಸ್ ಜೊತೆ ತನ್ನ ತಾಯಿ ಜೊತೆ ಸಂತೋಷವಾಗಿರ್ತಾರೆ. ಈ ರಾಕ್ಷಸರು ಬಂದು ಏನು ಮಾಡ್ತಾರೆ? ಈ ರಾಕ್ಷಸರು ಬಂದು ಏನು ಮಾಡಿದ್ರು? ತೊಂದರೆ ಕೊಟ್ರಲ್ಲ. ತೊಂದರೆ ಕೊಟ್ಟಿದ್ರೆ ಅಷ್ಟೇ ಎಲ್ಲರಿಗೂ ಟೆನ್ಷನ್ ಆಗುತ್ತೆ, ಎಲ್ಲರಿಗೂ ಭಯ ಆಗುತ್ತೆ. ಆದರೆ ಕೊನೆಗೆ ವಿನ್ ಆಗೋದು ಯಾರು? ಕೃಷ್ಣ. ಅದೇ ರೀತಿ ನಾವು ಚೆನ್ನಾಗಿ ಭಕ್ತಿ ಮಾಡ್ತಾ ಇದ್ದೀವಿ, ಸಡನ್ನಾಗಿ ನಮ್ಮ ಮೈಂಡಲ್ಲಿ ಏನಾಗುತ್ತೆ? ಅನರ್ಥಗಳು ಬರುತ್ತೆ. ಯಾವ ಶ್ಲೋಕ ಭಗವದ್ಗೀತೆಯಲ್ಲಿ ಅರ್ಜುನ ಹೇಳ್ತಾನೆ? ಯೋಯಂ ಯೋಗೇಶ್ವರ ಕೃಷ್ಣ. ಒಬ್ಬ ವ್ಯಕ್ತಿಗೆ ಪಾಪ ಕಾರ್ಯ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಯಾವುದು ಅವನಿಗೆ ಬಲವಂತವಾಗಿ ಪ್ರೇರಣೆ ಕೊಡುತ್ತೆ. ಸಾಮ್ಯನ ಮಧುಸೂದನ. ಅದಕ್ಕೆ ನೆಕ್ಸ್ಟ್ ಏನು ಹೇಳ್ತಾರೆ ಅರ್ಜುನ? ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾದಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯುರೀವ ಸುದುಷ್ಕರಂ. ಸೊ ನಮಗೆಲ್ಲ ಅನರ್ಥಗಳು ಬರ್ತಾ ಇರೋದಲ್ಲಿ ನಮ್ಮ ಮೈಂಡಲ್ಲಿ. ಆ ಮೈಂಡನ್ನ ನಾವು, ಮನಸ್ಸನ್ನು ಹತೋಟಿಯಲ್ಲಿಟ್ಟರೆ ಮಾತ್ರ ನಾವು ಕೃಷ್ಣನ ಭಕ್ತಿ ಮಾಡೋಕ್ಕೆ ಉಪಯೋಗ ಆಗುತ್ತೆ. ಯಾವಾಗ ಮನಸ್ಸು ಹೇಳ್ದಂಗೆ ನಾವು ಕೇಳೋಕ್ಕೆ ಹೋಗ್ತೀವೋ ಆವಾಗ ಅದು ನಮಗೇನಾಗುತ್ತೆ? ಕುರುಡ. ಇನ್ನು 10 ಜನ ಕುರುಡರನ್ನ ಮುಂದೆ ಕರ್ಕೊಂಡವ್ರು ಏನಾಗ್ತಾರೆ? ಎಲ್ಲರೂ ಹಳ್ಳದಲ್ಲಿ ಬೀಳ್ತಾರೆ. ಸೊ ಅದೇ ರೀತಿ ಮನಸ್ಸು ಬಂದು ಏನಾಗುತ್ತೆ? ಅಹಂಕಾರದಿಂದ ಅದು ಆ ರೀತಿ ಯೋಚನೆ ಮಾಡ್ತಿದೆ. ಅಹಂಕಾರ ಬಂದು ತಮೋಗುಣ, ಅಂಧಕಾರ. ಸೊ ಈ ರೀತಿ ಅಂಧಕಾರದಿಂದ ಏನಾಗ್ತಿದೆ? ನಾವೆಲ್ಲರಿಗೂ ಏನಾಗಿದೆ? ಕುದುರೆ ಆಯಾ ತಪ್ಪರು ಏನಾಗುತ್ತೆ? ಕುದುರೆ ಓಡಿಸ್ತಾರೋನು ಕಂಟ್ರೋಲ್ ಇಲ್ಲ ಅಂದರೆ ಸೊ ಎಲ್ಲರೂ ಕೂಡ ಹೋಗಿ ಹಳ್ಳಕ್ಕೆ ಬೀಳ್ತಾರೆ. ಸೊ ಅದೇ ರೀತಿ ಇವತ್ತು ನಾವು ಅಗಾಸುರ ನೋಡೋಣ. ಅಗಾಸುರ ಯಾವ ರೀತಿ ಬಂದಿದ್ದ? ದೊಡ್ಡ ಹೆಬ್ಬಾವಿನ ರೂಪದಲ್ಲಿ ಬಂದ. ಓಕೆ, ಸೊ ಆ್ಯಕ್ಚುಲಿ ಅಗಾಸುರ ಬಂದು ತನ್ನ ಹಿಂದಿನ ಲೈಫಲ್ಲಿ ದೇವತೆಗಳ ಲೋಕದಲ್ಲಿ ಅವನು ಶಂಖಚೂಡನ ಮಗನಾಗಿ ಸಹಾಸಿಕನಾಗಿ ಅಂತ ಅವನ ಹೆಸರು. ಏನು? ಸಹಾಸಿಕ. ನೋಡೋಕ್ಕೆ ಸುಂದರವಾಗಿರ್ತಾನೆ, ಒಳ್ಳೆ ಯೂತಲ್ಲಿರ್ತಾನೆ. ಸೊ ಅವನು ಆವತ್ತಿನ ದಿನ ಏನಾಯಿತು? ರೆಡಿಯಾಗಿ ಮನೆಯಿಂದ ಬರಬೇಕಾದ್ರೆ ಹಿಂಗೆ ವಾಯುವಿಹಾರಕ್ಕೆ ಹೋಗಿದ್ದಾಗ ಏನಾಯಿತು? ಅಷ್ಟವಕ್ರ ಮುನಿಗಳನ್ನ ನೋಡ್ತಾನೆ. ಯಾರನ್ನ? ಅಷ್ಟ ಅಂದರೆ 8, ವಕ್ರ ಅಂದರೆ ಸಣ್ಣ ತಲೆಯಿಂದ ಕಾಲವರೆಗೂ ಎಲ್ಲ ಕಡೆಯೂ ಪಾಪ ಅವನಿಗೆ ಸೊ ಸ್ಟ್ರೋಕ್ ಥರ ಆಗಿತ್ತು. ಆದರೆ ಅವನು ಮಹಾಜ್ಞಾನಿ. ಕೇಳಿರಲ್ಲ, ಸ್ವಲ್ಪ ಜನ ಕೇಳಿರಬೇಕು ಅಷ್ಟವಕ್ರ ಕತೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಯಾವಾಗಾರು ಹೇಳ್ತೀನಿ. ಸೊ ಆವಾಗ ಏನಾಯಿತು? ಈ ಸಹಾಸಿಕ ಅಗಾಸುರ ಇದನ್ನ ಜನ್ಮ. ಆ ಸುಂದರವಾದ ವ್ಯಕ್ತಿ ಅಷ್ಟವಕ್ರಗಳನ್ನ ನೋಡಿ ಜೋರಾಗಿ ನಕ್ಬಿಡ್ತಾನೆ. ಅವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಹಿಂಗೆ 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 ನಡ್ಕೊಂಡು ಹೋಗೋದು, ತಲೆ ಅಲ್ಲಾಡ್ಸೋದು ಎಲ್ಲ. ಸೊ ಇವರು ಒಂದು ಸಲ ಸುಮ್ಮನೆ ಆಯ್ತಾರೆ. ಯಾಕಂದರೆ ಋಷಿಮುನಿಗಳಾದಮೇಲೆ ಕೋಪ ಮಾಡ್ಕೋಬಾರ್ದು, ಅದಕ್ಕೆ ಸುಮ್ಮನೆ ಆಗ್ತಾರೆ. ಏನೋ ಇವ್ನು ಹಿಂಗೆ ಹೋಗ್ತಿದ್ದ, ಇವ್ರು ಹಿಂಗೆ ಪಾಸ್ ಆದರೂ ಇವನು ಹಂಗೆ ಹೋಗಿದ್ರೆ ಪರವಾಗಿಲ್ಲ. ಇವನೇನು ಮಾಡಿದ? ಅವ್ರ ಹಿಂದೆನೇ ಹೋಗ್ತಾನೆ. ಅವ್ರ ಹಿಂದೆನೇ ಹೋಗಿ ಸುಮ್ಮನೆ ರೇಗಿಸ್ತಾ ಇರ್ತಾನೆ. ಸೊ ಕೊನೆಗೆ ಅವ್ರಿಗೆ ಕೋಪ ಬಂದು ಏನು ಮಾಡಿದ್ರು? ನೀನು ಸುಮ್ಮನೆ ನಮಗೆ ಹಿಂಸೆ ಕೊಡ್ತಿದ್ಯಾ, ಅದಕ್ಕೆ ನಿನ್ನ ಮುಂದಿನ ಜನ್ಮದಲ್ಲಿ ಹೆಬ್ಬಾವಿನಾಗಿ ಹುಟ್ಟು. ನನಗಾರು 8 ಕಡೆ ವಕ್ರ ಇದೆ, ನಿನ್ನ ಬಾಡಿ ಫುಲ್ಲು ನೀನು 360 ಡಿಗ್ರಿ ರೋಲ್ ಆಗೋ ಥರ ನೀನು ಇರೋ ಅಂತ ಶಾಪ ಕೊಟ್ಬಿಡ್ತಾರೆ. ನೋಡಿ, ದಂಡಂ ದಶಗುಣಂ ಅಂದಂಗೆ ಅಲ್ಲಿವರೆಗೂ ಅವನಿಗೆ ಬುದ್ಧಿ ಇರಲಿಲ್ಲ ನಾನು ಮಾಡ್ತಾ ಇದ್ದೆ ತಪ್ಪು ಅಂತ. ಯಾವಾಗ ಶಾಪ ಕೊಟ್ಟರೋ ಆವಾಗ ಅವನಿಗೆ ಬುದ್ಧಿ ಬಂತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕಾಲಿಗೆ ಬಿದ್ದು ಕೇಳ್ಕೊತಾನೆ. ಸೊ ಅದಕ್ಕೆ ಅಷ್ಟವಕ್ರ ಏನು ಹೇಳ್ತಾರೆ? ಸೊ ಒಂದ್ಸಲಿ ಶಾಪ ಯಾರೇ ಕೊಟ್ಟರು ಕೂಡ ಅದು ಬೈ ಚಾನ್ಸಾಗಿ ಯಾವತ್ತೂ ಆಗಲ್ಲ.
ಅವರವರ ಕರ್ಮದ ಪ್ರಕಾರ ಏನೇನು ಯಾರ ಬಾಯಿಂದ ಬರಬೇಕು, ಅವ್ರಿಗೇನಾಗಬೇಕು ಅದೆಲ್ಲನೂ ಕೂಡ ಪೂರ್ವ ಸಿದ್ಧಾಂತವಾಗಿರುತ್ತೆ. ಇದೆಲ್ಲ ಭಗವತ್ ಇಚ್ಛೆ, ದೈವಿ ಇಚ್ಛೆ. ಸೊ ಆದರೆ ಒಂದು ನಾನು ನಿನಗೆ ಎಲ್ಪ್ ಮಾಡಬಲ್ಲೆ. ಕೃಷ್ಣ ಯಾವಾಗ ನೀನು ದೊಡ್ಡ ಹೆಬ್ಬವಾಗಿ ರಾಕ್ಷಸ ರೂಪ ತಾಳ್ತೀಯ, ನಿನ್ನ ಬಾಯೊಳಗೆ ಬರ್ತಾರೋ ಆವಾಗ ನೀನು ಮುಕ್ತರಾಗ್ತೀಯ ಅಂತ ಸೊ ಆಶೀರ್ವಾದ ಮಾಡ್ತಾರೆ. ಸೊ ಆವಾಗ ಏನು ಮಾಡಿದ ಅಗಾಸುರ? ನೆಕ್ಸ್ಟ್ ಎಲ್ಲಿ ಬಂದರು? ಎಲ್ಲರಿಗೂ ಸ್ಟೋರಿ ಗೊತ್ತಿದೆ ಅನಿಸುತ್ತೆ. ಒಂದು 5 ನಿಮಿಷ ಸ್ಟೋರಿ ಹೇಳ್ತೀನಿ. ನೆಕ್ಸ್ಟು ಅನರ್ಥ. ಅದು ನಮ್ಮ ಭಕ್ತಿಲಿ ಯಾವ ಅನರ್ಥಗೆ ಅಗಾಸುರ ಅದು ಹೋಲಿಕೆ ಅಂತ ಆಚಾರ್ಯರು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಸೊ ಅಗಾಸುರ ವೃಂದಾವನಕ್ಕೆ ಬರ್ತಾನೆ. ಆ್ಯಕ್ಚುಲಿ ಅಗಾಸುರ ಬಂದು ಪೂತನಿ ಮತ್ತು ಬಕಾಸುರನ ತಮ್ಮ. ತನ್ನ ಅಕ್ಕ ಮತ್ತು ಅಣ್ಣನ ಕೃಷ್ಣ ಕೊಂದೋನೆ ಅಂತ ಅವನಿಗೆ ಏನಾಗುತ್ತೆ, ಭಯಂಕರವಾದ ದ್ವೇಷ ಇರುತ್ತೆ. ಹೌದಲ್ಲ? ಎಷ್ಟೋ ಪೇಪರಲ್ಲಿ ನೋಡ್ತೀವಲ್ಲ, ಅವ್ರನ್ನ ಏನೋ ಮಾಡೋದಕ್ಕೆ ಅವರ ರಿಲೇಷನ್ಸ್ ಏನೋ ಮಾಡಿದ್ರು, ಈ ಥರ ಎಲ್ಲ ಏನೇನೋ ಥರ ಎಷ್ಟೋ ಹಿಸ್ಟ್ರಿಲಿ ಇತಿಹಾಸದಲ್ಲೂ ಕೂಡ ನಾವು ನೋಡಿದ್ದೀವಿ. ಸೊ ಅದೇ ರೀತಿ ಏನಾಯಿತು, ಕಂಸ ಅಗಾಸುರನ್ನ ಕಳಿಸ್ಕೊಡ್ತಾನೆ. ಹೋಗು, ಅಲ್ಲಿ ನನ್ನ ಎನಿಮಿ ಇದ್ದಾನೆ ಕೃಷ್ಣ, ಅವನು ಆಲ್ರೆಡಿ ನಿನ್ನ ಅಕ್ಕ ಮತ್ತು ಅಣ್ಣನ ಕೊಂದಿದ್ದಾನೆ, ನೀನು ಹೋಗಿ ಅವ್ರ ಹತ್ರ ರಿವೆಂಜ್ ತೀರಿಸ್ಕೋ, ಓಕೆ, ಪ್ರತಿರೂಪ ತೀರಿಸ್ಕೋ ಅಂತ ಕಳಿಸ್ತಾನೆ. ಸೊ ಆವತ್ತಿನ ದಿನ ಮಾಮೂಲಿ ಕೃಷ್ಣ ಮತ್ತು ಕೃಷ್ಣನ ಫ್ರೆಂಡ್ಸ್ ಎಲ್ಲರೂ ಬೆಳಿಗ್ಗೆ ಎದ್ದೊಳ್ತಾರೆ. ಬೆಳಿಗ್ಗೆ ಎಲ್ಲ ಎದ್ದು ಏನು ಮಾಡ್ತಾರೆ, ಟಿಫನ್ ಬಾಕ್ಸ್ ಎಲ್ಲ ರೆಡಿ ಇರುತ್ತೆ. ಎಲ್ಲರೂ ವೃಂದಾವನ ಕಾಡಿಗೆ ಬರ್ತಾರೆ. ಸ್ಕೂಲಿಗೆ ಬರ್ತಾರ, ಟಿಫನ್ ಬಾಕ್ಸು ಯೂನಿಫಾರ್ಮ್ ತಗೊಂಡು. ಸೊ ವೃಂದಾವನಲ್ಲಿ ಸ್ಕೂಲ್ ಆಗಲಿ ಫ್ಯಾಕ್ಟ್ರಿ ಆಗಲಿ ಇಲ್ಲ. ಎಷ್ಟು ಜನಕ್ಕೆ ಫ್ಯಾಕ್ಟ್ರಿ ಹೋಗೋಕೆ ಇಷ್ಟ, ಆಫೀಸ್ಗೆ? ಯಾಕೆಂದರೆ ವಿ ಆರ್ ಆಲ್ ಕೃಷ್ಣನಿಂದ, ಕೃಷ್ಣ ಬಹಿರ್ಮುಖ ಜೀವ, ಕೃಷ್ಣನಿಂದ ದೂರ ಆಗಿರೋದಕ್ಕೆ ನಮಗಿದೆಲ್ಲ ಮಾಯೆ ಏನೋ ಮಾಡ್ತಿದೆ, ಈ ರೀತಿ ನಮಗೆ ಬುದ್ಧಿ ಕಲಿಸ್ತಾ ಇದೆ. ದೈವೀಶ ಗುಣಮಯಿ ಮಮ ಮಾಯಾ ದುರತ್ಯಯ. ಸೊ ಮಾಯಾದೇವಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಬುದ್ಧಿ ಕಲಿಸ್ತಾ ಇದೆ. ಬಟ್ ವಿ ಆರ್ ಆಲ್ ಫಾರ್ಚುನೇಟ್ ಸೋಲ್ಸ್. ನಾವೆಲ್ಲ ಭಾಗ್ಯವಾನ್ ಜೀವ, ಬ್ರಹ್ಮಾಂಡ ಬ್ರಹ್ಮಿತೆ ಕೋನ ಭಾಗ್ಯವಾನ್ ಜೀವ. ಸೊ ನಾವೆಲ್ಲ ಏನೋ ಪ್ರಭುಪಾದ ಕೃಪೆಯಿಂದ, ಭಕ್ತರ ಕೃಪೆಯಿಂದ ಭಕ್ತಿ ಮಾರೋಕ್ಕೆ ನಮ್ಮನ್ನು ಒಬ್ರೊಬ್ರು ಬಲವಂತವಾಗಿ ಕರ್ಕೊಂಬಂದವ್ರೆ, ಒಬ್ರೊಬ್ರು ಸ್ವ ಇಚ್ಛೆಯಿಂದ ಬಂದಿದ್ದಾರೆ. ಸೊ ನಮಗೆ ಗೊತ್ತಾಯ್ತಿದೆ ಜೀವನದ ಗುರಿ ಏನು ಅಂತ. ಅದೇ ರೀತಿ ಮಾಯೆ ಯಾವ ರೀತಿ ನಮ್ಮನ್ನು ಬಂಧನಕ್ಕೆ ಇಟ್ಟಿದೆ ಅಂತ ನಮಗೆ ಗೊತ್ತಾಗ್ತಿದೆ. ಇನ್ ದ ನೇಮ್ ಆಫ್ ಆಫೀಸು, ಮನೆ, ಅದು ಇದು ಅಂತ. ಸೊ ಆದರೆ ಪ್ಯಾರ್ಲಲ್ಲಿ ನಾವೇನು ಮಾಡ್ತಾಯಿದ್ವಿ, ಕೃಷ್ಣ ಪ್ರಜ್ಞೆ ಮಾಡೋಕ್ಕೂ ಪ್ರಯತ್ನ ಪಡ್ತಾಯಿದ್ವಿ. ಸೊ ಅಲ್ಲೇನಾಯಿತು, ಕೃಷ್ಣ ಎಲ್ಲರೂ ಕಾಡಿಗೆ ಬಂದರು. ಎಲ್ಲ ಮಾಮೂಲಿ ಹೋಗ್ಬೇಕಾದ್ರೆ ಹೂವು ಕಿತ್ಕೊಳ್ಳೋದು, ಎಲೆ ಕೀಳೋದು, ಗೊತ್ತಲ್ಲ ಹುಡುಗರು ಸುಮ್ಮನೆ ನಡ್ಕೊಂಡು ಹೋಗ್ತಾರೆ, ಏನೇನು ಸಿಗುತ್ತೆ ಎಲ್ಲ ಕೀಳೋದು, ಒಬ್ಬನಿಗೆ ಹಿಂಗೆ ಎಸೆಯೋದು, ಆಮೇಲೆ ಇನ್ನೊಬ್ಬನ ಲಂಚ್ ಬ್ಯಾಗ್ ಕಿತ್ಕೊಳ್ಳೋದು, ಇನ್ನೊಬ್ಬನ ಕೈಯಲ್ಲಿ ಕೊಡೋದು, ಅವನದನ್ನು ಹುಡ್ಕಕ್ಕೆ ಹೋಗೋದು, ಈ ರೀತಿ ಎಲ್ಲ ತೀಟೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ನೋಡಿದ್ರೆ ಒಂದು ಹೊಸ ಬೆಟ್ಟ ಗುಹೆ ಕಾಣಿಸ್ಬಿಡುತ್ತೆ. ಸೊ ಅದನ್ನು ನೋಡಿದ ತಕ್ಷಣ ಫ್ರೆಂಡ್ಸ್ಗೆಲ್ಲ ಏನಾಯಿತು, ಏನಿದೆ ಆ ಗುಹೆಯಲ್ಲಿ ಹೋಗಿ ನೋಡಬೇಕು. ಸೊ ಹುಡುಗರು ಗೊತ್ತಲ್ಲ ಏನು ಮಾಡಬೇಡ ಅಂದರೆ ಅದನ್ನೇ ಮಾಡ್ತಾರೆ. ಸೊ ಆಮೇಲೆ ಕೃಷ್ಣ ದೂರದಲ್ಲಿ ಕುಂತ್ಕೊಂಡು ಎಲ್ಲ ವೃಂದಾವನದ ಪರಿಸರ ನೋಡ್ತಾ ಇರ್ತಾರೆ. ಕೃಷ್ಣ ನೋಡಿಲ್ಲಿ ಹೊಸ ಬೆಟ್ಟ ಗುಹೆ ಇದೆ, ಬಾ ಅದ್ರೊಳಗೆ ಹೋಗೋಣ ಅಂತಾರೆ. ಇವರು ಆಲ್ರೆಡಿ ಹೊಟ್ಟೋಗ್ತಾ ಇರ್ತಾರೆ. ಏನಿದೆ ಆ ರೋಡೆ, ಫಾಲ್ಸ್ ಏನೋ, ವಾಟರ್ ಫಾಲ್ ಇದೆಯಾ ಅಥವಾ ಬೇರೆ ಏನಾದ್ರು ತಿನ್ನಕ್ಕೆ ಸಿಗುತ್ತಾ ಅಂತೆಲ್ಲ. ಅದು ಎಷ್ಟು ದೊಡ್ಡದಾಗಿ ಬಾಯಿ ಓಪನ್ ಮಾಡಿತ್ತು ಅಂದರೆ ಇಡೀ 3 ಲೋಕನೂ ಕೂಡ ಕವರ್ ಆಗೋ ಅಷ್ಟು ದೊಡ್ಡದಾಗಿ ಓಪನ್ ಮಾಡಿತ್ತಂತೆ ಅಗಾಸುರ. ಅಗ ಅಂದ್ರೇನು? ಮಯ ಅನಗ. ಸೊ ಕೃಷ್ಣನು ಕೂಡ ಭಗವದ್ಗೀತೆಲ್ಲ ಎಷ್ಟೋ ಸರಿ ಹೇಳ್ತಾರೆ, ಅಗ ಅನ್ನಲ್ಲ, ಅದಕ್ಕೆ ಆಪೋಸಿಟ್ ಅನಗ ಅಂತಾರೆ, ಪಾಪರಹಿತನೇ. ಸೊ ಅರ್ಜುನನಿಗೆ ಎಷ್ಟೋ ಸರಿ ಹೇಳ್ತಾರೆ, ಪಾಪರಹಿತನಾದ ಅರ್ಜುನನೇ. ಓಕೆ, ಅಗ ಅಂದರೆ ಪಾಪ ಪೂರ್ಣ. ಸೊ ಅಗಾಸುರ ಆ ರೀತಿ ಪಾಪ ಮಾಡಿದ್ರಿಂದ ಅವನಿಗೆ ಅಗಾಸುರ ಅಂತ ಹೆಸರು ಬಂತು. ಆದರೆ ಅವನ ಬಾಯೇ ಮುಚ್ಚಿಲ್ಲ. ಏನಕ್ಕೆ ಬಾಯಿ ಮುಚ್ಚಿಲ್ಲ? ಅವನ ಟಾರ್ಗೆಟ್ ಯಾರು? ಕೃಷ್ಣ. ಆದರೆ ಕೃಷ್ಣನ್ ಗೊತ್ತಿತ್ತು ಇವನು ಅಗಾಸುರ.
ಸೊ ದಯವಿಟ್ಟು ಸ್ನೇಹಿತರೆ, ಅವನು ರಾಕ್ಷಸ, ನೀವು ಒಳಗಡೆ ಹೋಗ್ಬೇಡಿ, ಅದರಿಂದ ಅಪಾಯ ಇದೆ, ಹೋಗ್ಬೇಡಿ ಅಂತ ಕೃಷ್ಣ ಹೇಳೋ ಅಷ್ಟೊತ್ತಿಗೆ ಇವ್ರು ಏನು ಮಾಡಿದ್ರು, ರಾಕ್ಷಸ ಇದ್ರು ನೀನು ಕಾಪಾಡ್ತೀಯ ಬಿಡು ಅಂದ್ಬಿಟ್ಟು ಹೊಟ್ಟೋದ್ರು. ಹೌದಲ್ಲ? ಎಷ್ಟೋ ಸಲ ನೀನು ಕಾಪಾಡಿದ್ಯಾ, ಈ ಸಲಿನೂ ಕಾಪಾಡ್ತೀಯ. ನಮ್ಗೆ ನಂಬಿಕೆ ಇದೆಯಾ? ಕುಂತಿದ್ದೇವೆ ಏನಂತಾರೆ, ಸೊ ಮತ್ತೆ ಮತ್ತೆ ಕಷ್ಟಗಳು ಬರ್ತಾ ಇರಲಿ, ನಾವು ಬಂದು ರಾಧಾ ಮಾಧವನ ಕೇಳ್ತೀವ? ಸೊ ಓಕೆ, ಸೊ ಅಷ್ಟು ಭಕ್ತಿ ನಮ್ಮಲ್ಲಿ ಮಾಡೋಕ್ಕಾಗದೇ ಇದ್ರು. ಸೊ ಕೃಷ್ಣ ಏನು ಹೇಳ್ತಾರೆ, ಸ್ವಲ್ಪ ಮಪ್ಪೆಸ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಸೊ ಏನು ಮಾಡೋಕ್ಕಾಗ್ತಿದೆ ಅದನ್ನೇ ನಾವು ಹೃದಯಪೂರ್ವಕವಾಗಿ ಮಾಡಿದ್ರೆ ಸಾಕು. ಅದನ್ನೆಲ್ಲ ನಾವೇನು ಕಾಪಿ ಮಾಡೋದು ಬೇಡ. ದೆರ್ ಆರ್ ಗ್ರೇಟ್, ಕೃಷ್ಣನ ಎಟರ್ನಲ್ ಸರ್ವೆಂಟ್, ನಿತ್ಯ ಭಕ್ತರವರಲ್ಲ. ನಾವು ಬದ್ಧ ಜೀವಿಗಳು. ಏನೋ ಈ ಜನ್ಮದಲ್ಲಿ ಭಕ್ತಿನ ಶುರು ಮಾಡಿ ಭಕ್ತಿಲಿ ಮುಂದುವರೆಯೋಕ್ಕೆ ನಾವು ಇಲ್ಲಿ ವಾರ ವಾರ ಬಂದು ಭಕ್ತರ ಸಂಘ ತೋತಾದ್ವಿ. ಸೊ ಅವರೆಲ್ಲ ಕೀರ್ತನೆ ಮಾಡಿಕೊಂಡು ಕ್ಲಾಪ್ ಮಾಡಿಕೊಂಡು ಅಗಾಸುರ ಬಾಯೊಡೆ ಹೊಟ್ಟೋದ್ರು. ನೋಡಿ, ಡೇಂಜರು ಕೂಡ ಎಷ್ಟು ಅವರು ಸಂತೋಷದಿಂದ ವೆಲ್ಕಮ್ ಮಾಡ್ತಾರೆ. ಸೊ ಅದೇ ರೀತಿ ನಾವು ಕೂಡ ಸೊ ಅಟ್ಲೀಸ್ಟ್ ನೆಕ್ಸ್ಟ್ ಸ್ಟೇಜ್ ಭಕ್ತಿ ಲೆವೆಲ್ಗೆ ಹೋಗ್ಬೇಕು. ಯಾವುದೇ ಭಕ್ತಿಗೆ ಅಡಚಣೆ ಬಂದರೂ ನಾವು ನಮ್ಮ ಸಾಧನೆನ ಬಿಡಬಾರ್ದು. ಅವಶ್ಯ ರಕ್ಷಿಬೆ ಕೃಷ್ಣ ಅಂತ ಒಂದು ನಮ್ಮಲ್ಲಿ ದೃಢಭಕ್ತಿ ಇರಬೇಕು. ಓಕೆ, ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನಂ ರಕ್ಷಿಷ್ಯಾತಿಥಿ ವಿಶ್ವಾಸೋ ಗೋಪೃತ್ವೇ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೇ ಷಡ್ವಿಧ. ಸೊ ಶರಣಾಗತಿ. ಸೊ ಈ 6 ಥರ ಶರಣಾಗತಿ ಇದೆ. ಭಕ್ತಿಗೆ ಅನುಕೂಲವಾದದ್ದನ್ನು ಸ್ವೀಕರಿಸಬೇಕು. ಒಳ್ಳೆ ಭಕ್ತರ ಸಂಘ, ಒಳ್ಳೆ ಪುಸ್ತಕ, ಭಗವದ್ಗೀತೆ, ಭಾಗವತ ಓದೋದು. ಸೊ ಈ ರೀತಿ ಭಕ್ತಿಗೆ ಯಾರು ಅನಾನುಕೂಲ ಇದೆಯೋ, ಕೆಟ್ಟ ಸಂಘ, ಕೆಟ್ಟ ಆಲೋಚನೆ, ಅದನ್ನೆಲ್ಲ ಬಿಡಬೇಕು. ಕೊನೆಗೆ ರಕ್ಷಿಸ್ಯಾತಿಥಿ ವಿಶ್ವಾಸ. ಕೃಷ್ಣ ಎಲ್ಲ ಸಂದರ್ಭದಲ್ಲೂ ನನ್ನನ್ನು ರಕ್ಷಿಸ್ತಾನೆ ಅನ್ನೋ ಆ ದೃಢ ವಿಶ್ವಾಸ ಇಟ್ಕೋಬೇಕು. ಸೊ ಆ್ಯಕ್ಚುಲಿ ಇದೆಲ್ಲ ಥಿಯರಿ ಮಾತ್ರ ಅಲ್ಲ, ಪ್ರಾಕ್ಟಿಕಲಿ ನಾವು ಅದನ್ನು ಅಪ್ಲೈ ಮಾಡಿದ್ರೆ ಆಗ ನಮಗೆ ಭಕ್ತಿಲಿ ಆ ರಸ, ಆ ರುಚಿ ಸಿಗುತ್ತೆ. ಈಗ ಪ್ರಹ್ಲಾದ ನೋಡಿ, ಎಷ್ಟು ರಕ್ಷಿಸ್ಯಾತಿಥಿ ವಿಶ್ವಾಸ. ಅದೇ ಕುಂತಿದೇವಿ ಶ್ರೀಮದ್ ಭಾಗವತ 1ನೇ ಸ್ಕಂದ 8ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಎಷ್ಟೆಷ್ಟೋ ಭಯಂಕರವಾದ ಘಟನೆಗಳಿಂದ ನೀನು ನಮ್ಮನ್ನು ರಕ್ಷಿಸಿದ್ಯಾ. ಹೌದಲ್ಲ? ರಕ್ಷಿಸ್ಯಾತಿಥಿ ವಿಶ್ವಾಸ, ಮುಂದೆನೂ ರಕ್ಷಿಸ್ತೀಯಾ. ಓಕೆ, ಸೊ ಪಾಂಡವರಿಗೆ ಯಾವ ರೀತಿ ಕಷ್ಟ ಬಂತು ಸ್ಟಾರ್ಟಿಂಗಿಂದ? ಸೊ ಪಾಯ್ಸನ್ನು ಲಡ್ಡು ಕೊಟ್ಟರು ಭೀಮಾಗೆ, ಸೊ ಏನು ಅದು ಎಫೆಕ್ಟ್ ಆಗಲಿಲ್ಲ. ಆಮೇಲೆ ಅರಗಿನ ಮನೆಗೆ ಬೆಂಕಿ ಇಟ್ಟರು, ಹೌದಲ್ಲ? ಏನು ಅದರಿಂದನೂ ಕೂಡ ಅವ್ರಿಗೆ ಅದರಿಂದ ಸೊ ರಕ್ಷಿಸಿದ್ರು. ಸೊ ಈ ರೀತಿ ಒಂದೊಂದು ಹಂತದಲ್ಲೂ ಕೂಡ ಕಷ್ಟಗಳು ಬರ್ತಾನೆ ಇತ್ತು. ನಮಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬರದೇ ಇರೋ ಸಣ್ಣ ಪ್ರಮಾಣದಲ್ಲಿ ಬಂದಾಗ ನಾವೇನು ಮಾಡಬೇಕು? ಕೃಷ್ಣ, ನಾನು ನಿನ್ನ ಭಕ್ತ, ನಿನ್ನ ಇಚ್ಛೆ ಇದ್ದಂಗೆ ನೀನು ಮಾಡಪ್ಪ. ಮಾರೋ ಬಿರಾಕೋಬಿ ಯೋ ಇಚ್ಛಾ ತೊಮಾರ. ಸೊ ನೀನು ನನ್ನನ್ನು ರಕ್ಷಿಸ್ತೇವೋ ನನ್ನನ್ನು ರಕ್ಷಿಸಲ್ವೋ ಗೊತ್ತಿಲ್ಲ, ಯು ಆರ್ ಮೈ ಲಾರ್ಡ್. ಈಗ ಒಂದೊಂದ್ಸಲಿ ಅಮ್ಮಂದಿರು ಮಕ್ಕಳು ಹೊಡಿತಾರೆ, ಹೊಡೆದ ತಕ್ಷಣ ಮಗು ಅಮ್ಮನ ಎನಿಮೆ ಅಂದ್ಕೊಬಿಡುತ್ತಾ? ಹೊಡೆಯೋದು ಕೂಡ ಒಳ್ಳೆಯದಕ್ಕೇನೆ. ಸೊ ಅದೇ ರೀತಿ ನಮಗೆ ಕಷ್ಟಗಳು ಬಂದರೂ ಕೂಡ ಅದು ಕೂಡ ನಮ್ಮನ್ನು ಭಕ್ತಿಯಲ್ಲಿ ಮುಂದುವರೆಯೋಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅನ್ಕೋಬೇಕು. ಓಕೆ, ಸೊ ಕೊನೆಗೇನಾಯಿತು? ಕೃಷ್ಣ ಅಗಾಸುರನ ಬಾಯಿಗೆ ಹೋಗ್ತಾರೆ. ಆವಾಗ ಏನು ಮಾಡ್ದ ಅಗಾಸುರ? ಬಾಯಿ ಮುಚ್ಚಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಮುಚ್ಚಿದ ತಕ್ಷಣ ಏನು ಮಾಡ್ದ? ಫುಲ್ಲು ಗ್ರೈಂಡಿಂಗ್. ನೋಡಿರಲ್ಲ, ಒಂದ್ಸಲಿ ಸ್ಕೂಲಲ್ಲೂ ಕೂಡ ಒಂದು ಸ್ಟೋರಿ ಕೇಳಿದ್ವಿ. ಒಬ್ಬ ರೈತ ಮಧ್ಯಾಹ್ನ ಊಟ ಮಾಡಿ ಆ ಕೊಡ್ಲಿ ಇಟ್ಕೊಂಡು ಮಲಗಿರ್ತಾನೆ, ಒಂದು ಹಾವು ಬಂದು ನುಗ್ಗಿಬಿಡುತ್ತೆ. ಏನಾಗುತ್ತೆ ಆ ಕೊಡ್ಲಿ? ಅದನ್ನು ಕಟ್ ಮಾಡುತ್ತೆ. ಸೊ ಯಾವುದೋ ಒಂದು ಓದಿದೆ. ಸೊ ಅದೇ ರೀತಿ ಈ ಹಾವು ಹೆಬ್ಬ ತಿಂದಮೇಲೆ ಏನು ಮಾಡುತ್ತೆ? ಹಿಂಗೆ ಉರುಳುತ್ತೆ. ಯಾಕೆಂದರೆ ಎಲ್ಲ ಅದು ಡೈಜೆಷನ್ ಆಗೋಕ್ಕೆ, ಅದು ಪುಡಿ ಮಾಡಿ ಅದು ತಿನ್ನೋಕ್ಕೆ ಅಂತ. ಸೊ ಏನಾಯ್ತು ಇಲ್ಲಿ? ಅಗಾಸುರ ಆ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಯಿತು? ಆ ಹುಡುಗರೆಲ್ಲ ಮಲ್ಕೊಬಿಟ್ಟಾರೆ, ಯಾರಿಗೂ ಏನೂ ಇಷ್ಟ ಇಲ್ಲ ಆ ವಿಷದ ಇದಕ್ಕೆ, ಅನ್ಕಾನ್ಸಿಯಸ್ಸು. ಸೊ ಕೊನೆಗೆ ಏನಾಯಿತು? ಕೃಷ್ಣ ಎಷ್ಟು ಬೆಂಕಿ ಥರ
ಇದಾಯಿತು, ಎಫೆಕ್ಟ್ ಆಯಿತು ಅಂದರೆ ಅವನಿಗೆ ಉರಿಯೋಕ್ಕೆ ಸ್ಟಾರ್ಟ್ ಆಯ್ತದೆ. ಹೆಂಗೆ ನಮ್ಗೆ ಅಸಿಡಿಟಿ ಆಗಿದ ತಕ್ಷಣ ಉರಿಯುತ್ತಲ್ಲ, ಇಲ್ಲಲ್ಲ? ಸೊ ಆ ಥರ ಅವನಿಗೆ ಉರಿಯೋಕ್ಕೆ ಸ್ಟಾರ್ಟ್ ಆಗಿ ಅವನು ಬಾಯಿಂದ ಬೆಂಕಿ ಬರೋಕ್ಕೆ ಸ್ಟಾರ್ಟ್ ಆಗಿ ಕೊನೆಗೇನಾಯಿತು, ಒಂದು ಕಡೆ ಆಚಾರ್ಯರು ಹೇಳ್ತಾರೆ, ಹೇಗೆ ಶಾಂತಿ ಸಂಧಾನಕ್ಕೆ ಕೃಷ್ಣ ಬರ್ತಾನಲ್ಲ, ದುರ್ಯೋಧನ ಋತರಾಷ್ಟ್ರ ಮುಂದೆ ಬಂದು ಅಟ್ಲೀಸ್ಟ್ ಏನು ಕೇಳ್ತಾರೆ, 5 ಹಳ್ಳಿನಾರ ಕೊಡಿ ಅಂತಾರೆ. ಅದಕ್ಕೆ ದುರ್ಯೋಧನ ಒಂದು ಸೂಜಿ ಮನೆ ಜಾಗನೂ ಕೊಡಲ್ಲ, ಅದಕ್ಕೆ ಹಿಡೀರಿ ಇವನ್ನ ಗೊಲ್ಲಾನ ಅಂತ ಆರ್ಡರ್ ಮಾಡ್ತಾನೆ. ಏನಾಯ್ತು ಆವಾಗ? ಕೃಷ್ಣ ವಿಶ್ವರೂಪ ತೋರಿಸ್ತಾರೆ. ಅದೇ ರೀತಿ ಇಲ್ಲೂ ಕೂಡ ವಿಶ್ವರೂಪ ಥರ ಎಕ್ಸ್ಪ್ಯಾಂಡ್ ಮಾಡ್ಕೊಬಿಟ್ಟಂತೆ, ವಿಸ್ತರಣೆ ಮಾಡ್ಕೊಂಡಂತೆ ಅವನ ದೇಹ. ಎಷ್ಟು ದೇಹ ವಿಸ್ತರಣೆ ಮಾಡ್ಕೋತಾನೆ ಅಂದರೆ ಆ ರಾಕ್ಷಸನ ಅವನ ದೇಹನ ವಿಸ್ತರಣೆ ಮಾಡ್ಕೋತಾನೆ. ಕೊನೆಗೆ ಎಲ್ಲ ರಾಕ್ಷಸರಿಗೆ ಎಲ್ಲ ಯೋಗ ಸಿದ್ಧಿ ಕೊಟ್ಟಿರೋದು ಯಾರು? ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಸೊ ಯೋಗೇಶ್ವರ ಕೃಷ್ಣ, ಎಲ್ಲ ಯೋಗ ಸಿದ್ಧಿಗಳನ್ನ ಕೊಡೋದೇ ಕೃಷ್ಣ. ಸೊ ಅಂಥ ಸೂರ್ಯಂಗೆ ಏನಂತಾರ, ಗ್ಲೋವಾಮ್ ಹುಳ, ಮಿಂಚುಳ. ಸೊ ಸೂರ್ಯನ ಮುಂದೆ ಮಿಂಚುಳ ಏನು? ಸೊ ನಥಿಂಗ್. ಸೊ ಏನು ಕಂಪ್ಯಾರಿಸನ್ನೇ ಮಾಡೋಕ್ಕಲ್ಲ. ಸೊ ಆವಾಗ ಏನಾಯಿತು, ಅಗಾಸುರ 2 ಭಾಗ ಆಗಿ ಸತ್ತು ಬೀಳ್ತಾನೆ. ಆ್ಯಕ್ಚುಲಿ ಇದನ್ನೆಲ್ಲ ದೇವತೆಗಳು ನೋಡ್ತಾ ಇರ್ತಾರೆ ಆ ಮೋಡದಿಂದ ನಿಂತ್ಕೊಂಡು. ಯಾವಾಗ ಕೃಷ್ಣ ಓಡೇ ಹೋಗ್ತಾನೋ, ಅಗಾಸುರ ಬಾಯಿಗೆ ಮುಚ್ಚಿದ ತಕ್ಷಣ ದೇವತೆಗಳು ಎಲ್ಲ ಓ ಎಂಥ ಇದಾಯಿತು, ಕೃಷ್ಣ ಏನಾಗುತ್ತೋ ಅಂತ ಅವರೆಲ್ಲ ಹಾಹಾಕಾರ ಮಾಡ್ತಿರ್ತಾರಂತೆ. ಇನ್ನೊಂದು ಕಡೆ ಕಂಸ ಮತ್ತು ಅವ್ರ ಕಡೆಯವ್ರು ನೋಡ್ತಿರ್ತಾರಂತೆ. ಇವಾಗ ಮಾತ್ರ CCTV ಅಥವಾ ಲೈವ್ ಚಾನಲ್ ಆ ಥರ ಎಲ್ಲ, ಆಗ್ಲೂ ಎಲ್ಲ ಟೆಕ್ನಾಲಜಿ ಇತ್ತು. ಸೊ ಅಟ್ಲೀಸ್ಟ್ 5000 ಇಯರ್ಸ್ ಬ್ಯಾಕ್ ನೋಡಿದ್ವೆಲ್ಲ. ಸಂಜಯ ಉವಾಚ, ಸಂಜಯ ಹಸ್ತಿನಾಪುರದಲ್ಲಿ ಕುಂತ್ಕೊಂಡೆ ಕುರುಕ್ಷೇತ್ರದಲ್ಲಿ ಏನಾಗ್ತಿದೆ ನೋಡ್ತಿದ್ದ. ಇದನ್ನು ಅವರೆಲ್ಲರೂ ಸಮ್ ಟೆಕ್ನಾಲಜಿ ಇತ್ತು ಅವಾಗೂ. ಓಕೆ, ಸೊ ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಸೊ ಆವಾಗ ಕಂಸ ರಾಕ್ಷಸರಿಗೆಲ್ಲ ಏನಾಯಿತು, ಸಂತೋಷ ಆಯ್ತಂತೆ. ಹಾ ಇವತ್ತು ನನ್ನ ಎನಿಮಿ ಹೊಟ್ಟೋದ, ನನ್ನನ್ನು ಇನ್ಯಾರು ಮೃತ್ಯುವಿಂದ ಬಿಡ್ಸೋಕ್ಕಾಗಲ್ಲ ಅಂತ. ಆದರೆ ವಿತಿನ್ ಎ ಸೆಕೆಂಡ್ ಏನಾಯಿತು, ಕೃಷ್ಣ ಅವನ ಬಾಡಿ ಓಡೆ ಹೋದ. ಕೊನೆಗೆ ಅವನು ಸತ್ತು ಏನಾಯಿತು, ಅವನ ಆತ್ಮ ಆಕಾಶದಲ್ಲಿ ನಿಂತ್ಕೊಳ್ಳುತ್ತೆ. ಶಿಶುಪಾಲನ ಕೊಂದಿದ ತಕ್ಷಣ ಏನಾಯಿತು, ಅವನ ಆತ್ಮ ಕೃಷ್ಣನ ದೇಹದೊಡೆ ಎಂಟ್ರಿ ಆಗುತ್ತೆ. ಅದೇ ರೀತಿ ಅಗಾಸುರನ ಆತ್ಮ, ಸೊ ಏನಂದಿದ್ರಲ್ಲಿ ಅಷ್ಟವಕ್ರಮಣಿಗಳು, ಕೃಷ್ಣ ನಿನಗೆ ಮೋಕ್ಷ ಕರುಣಿಸ್ತಾನೆ. ಅವನ ಆತ್ಮ ಏನಾಯಿತು, ಕೃಷ್ಣನ ದೇಹದೊಡೆ ಹೋಗುತ್ತೆ. ಕೃಷ್ಣನ ದೇಹ ಏನು, ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ, ಅಂದರೆ ಎಲ್ಲ ಭೌತಿಕ ಮತ್ತು ಆಧ್ಯಾತ್ಮಿಕ ಲೋಕಗಳು ನನ್ನಲ್ಲೇ ಇದೆ. ಸೊ ಕೃಷ್ಣನ ದೇಹದಿಂದ ಅವನು ಆಧ್ಯಾತ್ಮಿಕ ಲೋಕಕ್ಕೆ ಹೋಗಿ ಸಾರೂಪ್ಯ ಮುಕ್ತಿ ಪಡ್ಕೊಂಡ. ಯಾರು? ಅಗಾಸುರ. ಸಾರೂಪ್ಯ ಮುಕ್ತಿ ಅಂದರೆ ಕೃಷ್ಣನ ದೇಹದ ಥರನೇ ಅಲ್ಲಿ ವೈಕುಂಠ ಲೋಕದಲ್ಲಿ ಗೋಲೋಕ ವೃಂದಾವನದಲ್ಲಿ ಅವ್ರಿಗೆ ಆ ದೇಹ ಸಿಗುತ್ತೆ. ಅವ್ರು ಅವಾಗ ಏನು ಮಾಡ್ತಾರೆ, ಶಾಶ್ವತವಾದ ಸೇವೆ ಕೃಷ್ಣನಿಗೆ ಮಾಡ್ತಾರೆ. ಸೊ ಒಂದು ರೀತಿ ಅಷ್ಟವಕ್ರ ಶಾಪ ಕೊಟ್ಟಿದ್ದು ಒಳ್ಳೇದಾಯ್ತಾ? ಹೌದಲ್ಲ? ಸೊ ಒಂದು ರೀತಿ ವರನೇ ಆಯಿತು. ಎ ಕರ್ಸ್ ಬಿಕಮ್ ಎ ಬೂನ್ ಅಂತಾರೆ. ಒಂದು ಬುಕ್ ಒಳ್ಳೆಯದು. ನೀವು ಯಾರೇ ಶಾಪ ತೊಗೊಳ್ಳಿ, ಈಗ ನಾರದ ಮುನಿಗಳು ಮಣಿಗ್ರಹ ಮತ್ತು ನಳಕುವರೆಗೆ ಶಾಪ ಕೊಟ್ಟರು. ಅದರಿಂದ ಏನಾಯಿತು, ಅವ್ರಿಗೆ ಭಗವಂತನ ದರ್ಶನ ಆಯಿತು, ಪರಿಶುದ್ಧ ಭಕ್ತಿ ಸಿಕ್ತು. ಸೊ ನಮ್ಮ ಜೀವನದಲ್ಲಿ ಏನೇ ಆದರೂ ಕೂಡ ಸೊ ಅದರಿಂದ ಹಿಂದೆ ಕೃಷ್ಣ ನಮ್ಮ ಒಳ್ಳೆಯದಕ್ಕೇನು ಮಾಡ್ತಾರೆ ಅನ್ನೋದನ್ನು ತಿಳ್ಕೋಬೇಕು. ಗೋಪೃತ್ವೇ ವರ್ಣಂ ತಥಾ. ಓಕೆ, ಫಾರ್ ಎವ್ರಿ ಆ್ಯಕ್ಷನ್ ದರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ನಾನು ಸುಂದರವಾಗಿದ್ದೀನಿ ಅಂತ ಅಷ್ಟವಕ್ರನವನ್ನು ರೇಗಿಸ್ತಾ ಏನಾಯಿತು, ಆ ಆ್ಯಕ್ಷನ್ಗೆ ರಿಯಾಕ್ಷನ್ನು ಬಂತು. ಸೊ ಈಗ ಅಗಾಸುರ ಬಂದು ಬೇರೆಯವ್ರಿಗೆ ಹಿಂಸೆ ಕೊಡೋದು, ಕ್ರೂಯಲ್ಟಿ ಮತ್ತು ವಯಲೆನ್ಸ್ ಅಂತ ಭಕ್ತಿ ನೋಟ್ ಹಾಕೋರು ಹೇಳ್ತಾರೆ. ಹೌದಲ್ಲ? ಏನು ಮಾಡ್ದ, ಅಲ್ಲಿ ಬಂದು ಹುಡುಗರೆಲ್ಲ ಆಟ ಆಡ್ತಾಯಿದ್ರು. ಆ ಹುಡುಗನೆಲ್ಲ ಹಿಡಿದು ಏನು ಮಾಡ್ದ, ಹಿಂಸೆ ಕೊಟ್ಟ. ಸೊ ಅದೇ ರೀತಿ ನಮ್ಮ ಹೃದಯದಲ್ಲೂ ಕೂಡ ಆ ಮೆಂಟಾಲಿಟಿ ಇದ್ದರೆ, ಜಪ ಮಾಡ್ತಾಯಿದ್ದೀವಿ, ಭಕ್ತಿ ಮಾಡ್ತಾಯಿದ್ದೀವಿ,
ಆದರೆ ಒಂದೊಂದು ಕಡೆ ಏನಾಗುತ್ತೆ, ಪರ ದುಃಖ ಸುಖಿ. ಓ, ಬೇರೆಯವ್ರು ಕೆಟ್ಟಿದ್ದಾರೆ, ನನಗೆ ಸಂತೋಷ. ಇದೆಲ್ಲ ಇದ್ರೆ ಕೃಷ್ಣ ಇಷ್ಟ. ಏನಂತಾರೆ 10ನೇ ಚಾಪ್ಟ್ರಲ್ಲಿ ಅರ್ಜುನ ಹೇಳ್ತಾರೆ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಹಜಂ ವಿಭು. ಪವಿತ್ರಂ ಭವಾನ್, ಕೃಷ್ಣ ಪರಮ ಪವಿತ್ರ. ಅವನ ಹತ್ರ ನಾವು ಹೋಗ್ಬೇಕು ಅಂದರೆ, ಅವನ್ನ ಭಕ್ತಿ ಮಾಡಬೇಕು ಅಂದರೆ ನಮ್ಮ ಹೃದಯನೂ ಕೂಡ ಏನಾಗಿರಬೇಕು, ಪವಿತ್ರವಾಗಿರಬೇಕು. ಯಾವಾಗ ಪಾಪಪೂರ್ಣವಾಗಿರುತ್ತೋ, ಬೇರೆಯವ್ರಿಗೆ ಹಿಂಸೆ ಕೊಡೋದು, ತೊಂದರೆ ಕೊಡೋದು, ಆವಾಗ ಏನಾಗುತ್ತೆ, ನಾವು ವೃಂದಾವನ ಭಜನೆ ಮಾಡೋಕ್ಕೆ, ಕೃಷ್ಣ ಭಕ್ತಿ ಮಾಡೋಕ್ಕೆ ನಮ್ಮಲ್ಲಿ ಇನ್ನೂ ಅರ್ಹತೆ ಇಲ್ಲ. ಇನ್ನು ನಾವು ಪರಿಶುದ್ಧತೆ ಮಾಡ್ಕೋಬೇಕು. ಇದು ಅಗಾಸುರ ಆಯಿತು. ಸೊ ಇದೆಲ್ಲ ದೇವತೆಗಳು ನೋಡಿದ್ರು, ಶಿವ ಸಂಪೂರ್ಣವಾಗಿ ಖುಷಿಯಾಗಿ ತನ್ನ ಡಮರುಗದಿಂದ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ವಿಷಯ ಬ್ರಹ್ಮಂಗೋಯ್ತು. ಬ್ರಹ್ಮಂಗ ಆಶ್ಚರ್ಯ ಆಯಿತು. ಹುಡುಗ ನೋಡಿದ್ರೆ ಇನ್ನು 5 ವರ್ಷ, ಹೇಗೆ ಇಡೀ 3 ಲೋಕನವನ್ನು ಕೊಂಡಾಡ್ತಿದೆ. ನನಗೊತ್ತು, ನನ್ನ ಪ್ರಾರ್ಥನೆಯಿಂದಲೇ ಕೃಷ್ಣ ಬಂದಿದ್ದು. ಏನಕ್ಕೆ ಬರ್ತಾರೆ ಕೃಷ್ಣ? ಪರಿತ್ರಾಣಾಯ ಸಾಧನ ಧರ್ಮ ಸಂಸ್ಥಾಪನಾರ್ಥಾಯ ಯುಗೆ ಯುಗೆ. ಸೊ ಅದೇ ರೀತಿ ಇನ್ನೊಂದು ಭಾಗವತಂ ಶ್ಲೋಕ ಇದೆ, ಯಾವುದು? ಇಂದ್ರಾರಿ ವ್ಯಾಕುಲಂ ಲೋಕಂ ಹೃದಯಂತಿ ಯುಗೆ ಯುಗೆ. ಕೇಳಿದ್ವಾ? ಏತೆ ಚಾಂಸ ಕಲಾ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಹೃದಯಂತಿ ಯುಗೆ ಯುಗೆ. ಯಾವಾಗ ಈ ಲೋಕದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೋ ಆವಾಗ ಐದರ್ ನಾನು ಬರ್ತೀನಿ ಅಥವಾ ನನ್ನ ಇತರ ವಿಸ್ತರಣೆಗಳು ಬಂದು ಧರ್ಮ ಸಂಸ್ಥಾಪನ ಮಾಡ್ತೀನಿ. ಆದರೆ ಇಲ್ಲೇನಾಯಿತು, ಬ್ರಹ್ಮ ಅವಾಗ ಪ್ರಾರ್ಥನೆ ಮಾಡ್ದ, ಕೃಷ್ಣ ಬಂದರು. ಆದರೆ ಕೃಷ್ಣನ ಈ ನೇರವಾದ ಸ್ವರೂಪ ಬ್ರಹ್ಮಗೂ ಕೂಡ ಅಷ್ಟು ಗೊತ್ತಿರಲಿಲ್ಲ. ಕೃಷ್ಣನಿಗೆ ಬೇರೆ ಗರ್ಭದ ಕಷಾಯ, ಬ್ರಹ್ಮನಿಗೆ ಗರ್ಭದ ಕಷಾಯ ವಿಷ್ಣು ಗೊತ್ತು, ಬೇರೆ ಮಹಾವಿಷ್ಣುನ ಒಂದೊಂದ್ಸಲಿ ಅವರು ನೋಡಿದರು. ಆದರೆ ಸ್ವಯಂ ಕೃಷ್ಣನೇ, ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಆ ಸೀಕ್ರೆಟು ಈವನ್ ಬ್ರಹ್ಮಗೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ. ಇನ್ನು ಪ್ರಭುಪಾದವರು ನಮಗೆ ಹೇಗೋ ಸುಲಭವಾಗಿ ಹೇಳ್ಕೊಟ್ಟಿದ್ದಾರೆ, ಹೌದಲ್ಲ? ಇಲ್ಲ ನಮಗೇನು ಗೊತ್ತು ಕೃಷ್ಣಸ್ತು ಭಗವಾನ್ ಸ್ವಯಂ? ಒಬ್ರೊಬ್ರು ಅಂತ ಹೇಳ್ತಾರೆ, ಬ್ರಹ್ಮ, ಶಿವ, ನಾರಾಯಣ, ವಿಷ್ಣು ಅಂತ. ಆದರೆ ಎಲ್ಲರಿಗೂ ಮೂಲ ಬಂದು ಕೃಷ್ಣ. ಇದು ಬ್ರಹ್ಮಗೂ ಕೂಡ ವಿಮೋಹಕ ಆಯಿತು. ನೆಕ್ಸ್ಟ್ ಲೀಲ ಬ್ರಹ್ಮ ವಿಮೋಹಕ ಲೀಲಾ. ಅವನೇನು ಮಾಡ್ತಾನೆ ಬಂದು, ಎಲ್ಲ ಹುಡುಗರೆಲ್ಲ ಕೃಷ್ಣ ಏನು ಮಾಡಿದ್ರು, ತನ್ನ ಕೃಪಾ ದೃಷ್ಟಿಯಿಂದ ಅವರೆಲ್ಲರೂ ಎದ್ದು ಬಂದರು. ಎಲ್ಲರೂ ಊಟಕ್ಕೆ ಅಂತ ಕುಂತ್ಕೋತಾರೆ. ಓಕೆ, ಕುಂತ್ಕೊಂಡಾದ್ಮೇಲೆ ಏನಾಯಿತು, ಇದು ಅಮ್ಮ ಮಾಡಿದ್ದಾರೆ ಅಂತ ಒಬ್ಬ ಹುಡುಗ ಕೊಡ್ತಾನೆ. ಇನ್ನೊಬ್ಬ ಸುಬಲ ನಮ್ಮ ಅಜ್ಜಿ ಮಾಡಿರೋದು ತಿನ್ನೋ ಅಂತಾರೆ. ಇನ್ನೊಬ್ಬ ಹುಡುಗರು ಹೇಗಿಸ್ತಾರೆ, ಇವ್ರು ಅಜ್ಜಿ ಮಾಡಿರೋದು ಯಾವಾಗಲೂ ಕಹಿ ಇರುತ್ತೆ, ತಿನ್ಬೇಡ ಕೃಷ್ಣ ನೀನು ಅಂತ. ಈ ರೀತಿ ಒಬ್ರೊಬ್ರು ಜೋಕ್ ಮಾಡ್ತಾ 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 ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕರುಗಳೆಲ್ಲ ಆಲ್ರೆಡಿ ಯಮುನಾ ನೀರು ಕುಡಿತಾ ಇರಲಿ ಅಂದ್ಬಿಟ್ಟು ಏನಾಯಿತು, ಬಿಟ್ಟಿರ್ತಾರೆ. ನೋಡಿದ್ರೆ ಅವ್ರು ಮಾತಾಡಿಕೊಂಡು ಜೋಕ್ಸು ಎಲ್ಲ ಆಯ್ತಾ ಅವರು ಕರುಗಳೆಲ್ಲೋ ಹೊಟ್ಟೋಗುತ್ತೆ. ಕೃಷ್ಣ ಸೆಂಟ್ರಲ್ಲಿ ಇರ್ತಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಸುತ್ತ ಕುಂತಿರ್ತಾರೆ. ಇನ್ನೇನು ಕೃಷ್ಣನ ಅಡುಗೆಯಲ್ಲಿ ಊಟ ಇರುತ್ತೆ. ಕೃಷ್ಣನಿಗೆ ಅದೇ ಇಷ್ಟ, ಈ ಯಜ್ಞ ಯಾಗಾದಿಗಳಲ್ಲಿ ಮಾಡೋಕ್ಕಿಂತ ತನ್ನ ಫ್ರೆಂಡ್ಸ್ಗಳು ಒಬ್ರೊಬ್ರು ಬಾಯಲ್ಲಿ ಲೆಫ್ಟ್ ಹ್ಯಾಂಡಿಂದ ಕೊಡ್ತಾರೆ. ಒಬ್ರವ್ರು ತಿನ್ಬಿಟ್ಟು ನೋಡ್ಬಿಟ್ಟು ಕೊಡ್ತಾರೆ. ಕೃಷ್ಣ ಅದನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಆವಾಗ ಒಬ್ಬ ಹೇಳ್ತಾನೆ, ಕರುಗಳು ಕಾಣಿಸ್ತಾ ಇಲ್ಲ, ಏನು ಮಾಡೋದು ಅಂತ. ಕೃಷ್ಣ ಏನು ಮಾಡಿದ್ರು, ಹೋಗಿ ನೋಡ್ಕೊಂಬ ಅಂದ್ರ. ಲೀಡರು ಎಲ್ಲ ಹಿಂಗಾಗಿ ಅಲ್ವಾ ಆಫೀಸಲ್ಲಿ, ಹೋಗಿ ನೋಡ್ಕೊಂಬ ಏನಾಯಿತು ಅಂತ ಅವರು ಆರಾಮಾಗಿ ಮೊಬೈಲ್ ಹಿಡ್ಕೊಂಡು ಕುಂತಿರ್ತಾರೆ. ಕೃಷ್ಣ ನೋನು ನೀವೆಲ್ಲ ಕುಂತ್ಕೊತೀನಿ, ನಾನು ನೋಡ್ಕೊಂಬತ್ತೀನಿ. ನೋಡಿ ಕೃಷ್ಣ ಭಕ್ತ ವತ್ಸಲ. ಹೇಗೆ ಮನೇಲಿ ಮಕ್ಕಳು ತಿನ್ಬೇಕಾದ್ರೆ ನೀನು ಕುತ್ಕೊಳ್ಳಪ್ಪ ನಾನು ನೋಡ್ಕೊಂಬರ್ತೀನಿ ಅಂತ ಹೇಳ್ತಾರಲ್ಲಪ್ಪ, ಇಲ್ಲ ಹೋಗಿ ನೀರೇ ನೋಡೋಗು ನಾನು ತಿಂತೀನಿ ಅಂತಾರ. ಕೃಷ್ಣ ಎಲ್ಲ ಗುಣಗಳು ಏನೇನು ನಮ್ಮ ಸಂಬಂಧದಲ್ಲಿ ನೋಡ್ತಾ ಇದೀವೋ ಅದಕ್ಕೆಲ್ಲ ಮೂಲತಃ ಜನ್ಮಾದಸ್ಯತಃ ಎಲ್ಲ ಕೃಷ್ಣನಿಂದ ಬಂದಿರೋದು ಆ ಒಳ್ಳೆ ಗುಣಗಳು. ಓಕೆ, ಕೃಷ್ಣ ಹೋಗ್ತಾರೆ. ಅದೇ ಟೈಮ್ಗೆ ಏನಾಯಿತು, ಆಲ್ರೆಡಿ ಬ್ರಹ್ಮ ಅಲ್ಲಿ
ಆ ಕರುನೆಲ್ಲ ಕದ್ಬಿಟ್ಟಿರ್ತಾನೆ. ಇಲ್ಲಿ ಹುಡುಗರನ್ನು ಕೂಡ ಕದ್ಬಿಟ್ಟಿರ್ತಾನೆ. ಕೃಷ್ಣನ ಟೆಸ್ಟ್ ಮಾಡೋಕ್ಕೆ ಹೇಗೆ ಕೃಷ್ಣ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಅಂತ ಬ್ರಹ್ಮಗೂ ಕೂಡ ಆಶ್ಚರ್ಯ, ದೇವೋತ್ತಮ ಪರಮಪುರುಷ ಹೇಗೆ ಹೆಚ್ಚು ಕೂಡ ಆಗಕ್ಕೆ ಸಾಧ್ಯ ಅಂತ. ಸೊ ಕೊನೆಗೆ ಏನಾಯಿತು, ಕೃಷ್ಣ ಬಂದು ನೋಡ್ತಾರೆ, ಅಲ್ಲಿ ಕರುನೂ ಇಲ್ಲ, ಇಲ್ಲಿ ಹುಡುಗರು ಇಲ್ಲ. ನೋಡಿದ್ರಿ ಅಲ್ಲ ಎಲ್ಲರೂ ಈ ವಿಡಿಯೋ ನೋಡಿರಲ್ಲ ಲಿಟ ಕೃಷ್ಣದಲ್ಲಿ. ಓಕೆ, ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಡ. ಆಮೇಲೆ ಗೊತ್ತಾಗುತ್ತೆ ಬ್ರಹ್ಮ ಈ ಕೆಲಸ ಮಾಡಿದ್ದಾರೆ ಅಂತ. ಇದು ಆ್ಯಕ್ಚುಲಿ ಕ್ವಶನ್ನು ಪರೀಕ್ಷಿತ್ ಮಹಾರಾಜು ಸುಖದೇವನ ಗೋಸ್ವಾಮಿನ ಕೇಳ್ತಾರೆ. ಏನಕ್ಕೆ ಅಗಾಸುರನ ಸಂಹಾರ ಮಾಡಿದ್ದು 1 ವರ್ಷ ಆದಮೇಲೆ ಅವರು ತಮ್ಮ ಮನೆಗಳಲ್ಲಿ ಹೇಳಿದ್ರು ಹುಡುಗರು. ಆ್ಯಕ್ಚುಲಿ ಹುಡುಗರು ಡೈಲಿ ಏನೇನಾಯಿತು ಹೋಗಿ ಹೋಗಿ ಮನೇಲಿ ಹೇಳ್ತಿದ್ರು, ಹೌದಲ್ಲ, ಸ್ಕೂಲಿಂದ ಬರ್ತಿದ್ದಂಗೆ ಇವತ್ತು ಏನೇನಾಯಿತು ಅಂತೆಲ್ಲ ಹೇಳ್ತಾರಲ್ಲ. 5 ವರ್ಷ 6 ವರ್ಷ ಹುಡುಗರು, ಟೀಚರ್ ಹಿಂಗೆ ಮಾಡಿದ್ರು, ಫ್ರೆಂಡ್ ಹಿಂಗೆ ಮಾಡ್ದ, ಅವನು ಯಾರೋ ತಳ್ಳ, ಇವನು ಪೆನ್ಸಿಲ್ ಹಚ್ಕೊಂಡ. ಅದೇ ರೀತಿ ಆ ಹುಡುಗರೆಲ್ಲ ಏನು ಮಾಡ್ತಿದ್ರು, ಮನೆಗೆ ಬರ್ತಿದ್ದಂಗೆ ಕೃಷ್ಣ ಏನೇನು ಮಾಡಿದ್ರು ಅನ್ನೋದೆಲ್ಲ ಹೇಳ್ತಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡು ಏನು ಮಾಡ್ತಿರೋ ಅವ್ರ ತಾಯಂದಿರು, ಕೃಷ್ಣನ ಬಗ್ಗೆ ಕೀರ್ತನ ಸ್ಟಾರ್ಟ್ ಮಾಡ್ತಿರು. ಯಾವುದು, ಯಶೋಮತಿ ನಂದನ ಬ್ರಜೋಬರನಾಗರ ಕಾಳಿಯ ದಮನ ವಿಧಾನ. ಸೊ ಈ ರೀತಿ ನ್ಯಾಚುರಲ್ ಅವರು ಕೀರ್ತನ ಮಾಡ್ತಿರು. ಆದರೆ ಈ ವಿಷಯನ ಮಾತ್ರ 1 ವರ್ಷ ಆದಮೇಲೆ ಹೇಳಿದ್ರು. ಪರೀಕ್ಷಿತ್ಗೆ ಡೌಟ್ ಆಯಿತು ಏನಕ್ಕೆ ಅಂತ. ಸೊ ಬ್ರಹ್ಮ ಜಸ್ಟ್ 1 ಸೆಕೆಂಡ್ ಅಷ್ಟೇ ಕೃಷ್ಣನ ಟೆಸ್ಟ್ ಮಾಡೋಣ ಅಂತ ಕರುಗಳನ್ನ ಮತ್ತು ಮಕ್ಕಳನ್ನ ಕದ್ದಿತ್ತು. ಆದರೆ ಬ್ರಹ್ಮನ್ನ 1 ಸೆಕೆಂಡ್ ಇಲ್ಲಿ 1 ವರ್ಷ. ಅಗಾಸುರ ಮಧ್ಯಾಹ್ನ ಸತ್ತಿದ್ದ, ಸಾಯಂಕಾಲ ಆಯಿತು, ಇನ್ನೇನೆಲ್ಲ ತಾಯಂದಿರು ವಾಪಸ್ ಬರ್ತಾರೆ ಹುಡುಗರು ಅಂತ ಕಾಯ್ತಿದ್ರು. ಕೃಷ್ಣ ನೋಡ್ತಾರೆ ಏನು ಮಾಡೋದು ಅಂತ. ಕೃಷ್ಣನೇ ಕರುಗಳ ಥರ ಮಕ್ಕಳು ಫ್ರೆಂಡ್ಸ್ ಥರ ವಿಸ್ತರಣೆ ಮಾಡಿಕೊಂಡು ಮನೆಗೆ ಹೋಗಿ 1 ವರ್ಷ ಆ ಥರ ಇರ್ತಾರೆ. ಅಲ್ಲಿವರೆಗೂ ಏನಾಗಿತ್ತು, ಕೃಷ್ಣನ ಕಂಡ್ರೆ ತುಂಬ ಪ್ರೀತಿ ಬೇರೆ ತಾಯಂದಿರಿಗೆ ತಮ್ಮ ಮಕ್ಕಳಿಗಿಂತ. ಆದರೆ ಈ 1 ವರ್ಷ ಕೃಷ್ಣನ ಮೇಲೆ ಎಷ್ಟು ಪ್ರೀತಿ ಇತ್ತು ಅಷ್ಟೇ ಪ್ರೀತಿ ಅವ್ರ ಮಕ್ಕಳ ಮೇಲೂ ಇತ್ತು. ಅದೇ ರೀತಿ ಹಸುಗಳು ಕೂಡ ಕರುಗಳ ಮೇಲೆ. ಇದೆಲ್ಲ ಬಲರಾಮ್ ನೋಡ್ತಾ ಇರ್ತಾರೆ, ಏನೋ ಚೇಂಜ್ ಆಗಿದೆಯಲ್ಲ ಅಂತ ಕೃಷ್ಣನ ಮುಖ ನೋಡ್ತಾರೆ. ಸೊ ಕೃಷ್ಣ ಇನ್ನೊಂದು ಸ್ವಲ್ಪ ಎಲ್ಲ ಗೊತ್ತಾಗುತ್ತೆ, ವೆಯ್ಟ್ ಅಂತಾರೆ. ಓಕೆ, ಸೊ ಆಮೇಲೆ ಏನಾಯಿತು, ಸೊ ಇದು ವೃಂದಾವನ್ ಕಾನ್ಸೆಪ್ಟ್. ವೃಂದಾವನ್ ನಾವು ಹೆಂಗೆ ನಮ್ಮ ಮಕ್ಳ ಮೇಲೆ ಮಾತ್ರ ಪ್ರೀತಿ ಜಾಸ್ತಿ, ಬೇರೆ ಮಕ್ಳ ಮೇಲೆ ಅಷ್ಟು ಇರಲ್ಲ. ಸೊ ಇದೆಲ್ಲ ಹೈಯರ್ ಲೆವೆಲ್ ಆಫ್ ಕಾನ್ಷಿಯಸ್. ಆ ಲೆವೆಲ್ಗೆ ಹೋಗಬೇಕು ಅಂದರೆ ಇನ್ನೂ ತೀವ್ರ ಭಕ್ತಿ ಬೇಕು. ಓಕೆ, ಸೊ ಎಲ್ಲದಕ್ಕೂ ಮೂಲ ಏನು, ತೃಣಾದಪಿ ಸುನಿಚನ ತರೋರಪಿ ಸಹಿಷ್ಣನ ಅಮಾನೀನ ಮಾನಜನ ಕೀರ್ತನೀಯ ಸದಾರೆ. ಈ ಪ್ರಜ್ಞೆಯಲ್ಲಿ ನಾವು ಭಕ್ತಿ ಮಾಡ್ತಿದ್ರೆ ಎಲ್ಲ ಅನರ್ಥಗಳು ತಾನಾಗೆ ಹೋಗಿ ಎಲ್ಲ ಒಳ್ಳೆ ಗುಣಗಳು ಬರುತ್ತೆ. ನಾವೇನು ಅದಕ್ಕೋಸ್ಕರ ಎಕ್ಸ್ಟ್ರಾ ಮತ್ತೆ ಏನು ಮಾಡೋದು ಬೇಡ. ಸೊ ಆಮೇಲೆ ಏನಾಯಿತು, ಬ್ರಹ್ಮ ವಾಪಸ್ ಬರ್ತಾರೆ. ನೋಡಿದ್ರೆ ಅದೇ ಥರ ಹುಡುಗರು ಆವಾಗ ಹೆಂಗೆ ಕರಿಬೇಕಾದ್ರೆ ತಿಂತಾರೋ ಅದೇ ಥರ ಸೇಮ್ ಸೆಟಪ್. ಓಕೆ, ಸೊ ಆವಾಗ ಬ್ರಹ್ಮ ವಿಮೋಹಕ ಆಗಿ ಬಂದು ಕ್ಷಮೆ ಕೇಳ್ತಾರೆ. ಸೊ ಕ್ಷಮೆ ಕೇಳಿದ್ಮೇಲೆ ಬ್ರಹ್ಮ ವಾಪಸ್ ಹೋಗ್ತಾರೆ. ಈ ಹುಡುಗರೆಲ್ಲ ಏನಾಯಿತು, ತಮ್ಮ ತಮ್ಮ ಮನೆ ಒಳಗೆ ಹೋಗಿ ಆವಾಗ ಆ ಸ್ಟೋರಿನ ಹೇಳ್ತಾರೆ. 1 ವರ್ಷ ಆಗಿತ್ತು ಅಷ್ಟೊತ್ತಿಗೆ. ಓಕೆ, ಬ್ರಹ್ಮ ಪ್ರೇಯರ್ಸ್ ಇದೆಷ್ಟೋ ದೊಡ್ಡ ಕಥೆ ಇದೆ ಇದು. ಬ್ರಹ್ಮ ಎಲ್ಲ ಪ್ರೇಯರ್ ಮಾಡೋದು ಎಲ್ಲ ಇದೆ. ಸೊ ಇದಾದಮೇಲೆ ಏನಾಯಿತು, ಬ್ರಹ್ಮನಿಂದ ಏನು ಅನರ್ಥ ಕಲ್ತಿ ಇವಾಗ ನಾವು ತಿಳ್ಕೊಂಡ್ವಿ. ಬ್ರಹ್ಮನಿಂದ ಸ್ಪೆಕ್ಯುಲೇಟಿವ್ ಡೌಟ್ ಪಡೋದು, ಹೌದಲ್ಲ. ಈಗ ನಮ್ಗೆ ಯಾರೋ ಒಬ್ಬರು ಬಂದು ಹೇಳ್ತಾರೆ, ಸೊ ಆ್ಯಕ್ಚುಲಿ ಇದು ಪ್ರಭುಪಾದವ್ರು ಬರೀತಾರಲ್ಲ, ಪರಮ ಸತ್ಯನ ತಿಳ್ಕೊಳ್ಳೋಕ್ಕೆ 3 ಥರ ಇದೆ. ಶಬ್ದ ಪ್ರಮಾಣ, ಆಮೇಲೆ ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ ಪ್ರಮಾಣ. ಪ್ರತ್ಯಕ್ಷವಾಗಿ ನಾವು ನೋಡಿದ್ದೆಲ್ಲ ಸತ್ಯ ಅಂತ ತಿಳ್ಕೊಳಕ್ಕಾಗುತ್ತಾ? ಪ್ರತಿನಿತ್ಯ ಸೂರ್ಯನ ನೋಡ್ತಾ ಇದ್ದೀವಿ. ಸೂರ್ಯ ಯಾವ ಸೈಜ್ ಇದೆ, ಒಂದು ತಟ್ಟೆ ಸೈಜ್ ಕಾಣಿಸ್ತಾರೆ. ಆದರೆ ಸೂರ್ಯ ಎಷ್ಟು ಈ ಭೂಲೋಕಕ್ಕಿಂತ ಎಷ್ಟೋ ಪಟ್ಟು ಅದು ದೊಡ್ಡದಾಗಿದೆ. ಅನುಮಾನ ನೋಡಿ, ಏನೋ ಬೀಳ್ತಾ ಇದೆ, ನಾವೇನು ಅನ್ಕೋಬೇಕು, ಇಮ್ಯಾಜಿನೇಷನ್. ಏನು ಅನ್ಕೋತೀವಿ, ಯಾರೋ ಬಿದ್ದರು, ಏನೋ ತಲೆ ಹೊಡಿತೋ. ಅರೆ ಅಲ್ಲೇನು ಮಾಡ್ತಾರೆ, ಜಿಮ್ ಇದೆ, ಹೌದಲ್ಲ. ಸೊ ಇದು ಅನುಮಾನ ಪ್ರಮಾಣ. ಸೇಮ್ ಬ್ರಹ್ಮ ಈಗಾಗಿರೋದು. ಹೆಂಗೆ ಕೃಷ್ಣ ಚಿಕ್ಕ ಹುಡುಗ, ಸುಪ್ರೀಂ ಪರ್ಸನ್ನು
ಲೆಟ್ ಮಿ ಗೋ ಆನ್ ಟೆಸ್ಟು. ಸೊ ಈ ರೀತಿ ನಮ್ಮಲ್ಲಿ ಡೌಟ್ಸ್ ಇರಬಾರ್ದು. ಸೊ ಕೃಷ್ಣ ಭಗವದ್ಗೀತೆಯಲ್ಲೂ ಹೇಳ್ತಾರೆ, ನಾಯಂ ಲೋಕಸ್ಯ ನಾಪರೋ ನಾಸುಖಂ ಸಂಶಯಾತ್ಮನಃ. ಯಾರು ಸಂಶಯಾತ್ಮನ ಇರ್ತಾನೆ ಅವನಿಗೆ ಈ ಲೋಕದಲ್ಲಾಗಲಿ ಮುಂದಿನ ಲೋಕದಲ್ಲಾಗಲಿ ಅವನಿಗೆ ಸುಖ ಇಲ್ಲ, ಸುಖ ಆಗಲಿ ಶಾಂತಿ ಇಲ್ಲ. ಸೊ ಅದರಿಂದ ಎಸ್ಪೆಷಲಿ ಈಗ ತಾಯಂದಿರು ಮಗು ಹೇಳ್ತಾರೆ ಇವರೇ ನಿಮ್ಮಪ್ಪ ಅಂತ, ಮಗು ದೊಡ್ಡವನಾದ್ಮೇಲೆ ಅನುಮಾನ ಪಟ್ಟರೆ ಹೆಂಗೆ ಕಂಡು ಹಿಡ್ತಾನೆ? ಸೊ ಪ್ರಭುಪಾದ ಎಕ್ಸಾಂಪಲ್ ಕೊಡ್ತಾರೆ. ಅದೇ ರೀತಿ ವೇದ ಶಾಸ್ತ್ರಗಳು ಬಂದು ತಾಯಿ ಇದ್ದಂಗೆ. ಸೊ ವೇದೇಶ ಸರ್ವೇರ್ ಅಹಮೇವ ವೇದ್ಯೋ. ಕೃಷ್ಣನೇ ಹೇಳ್ಬಿಟ್ಟವ್ರೆ ಎಲ್ಲ ವೇದಗಳಿಂದ ತಿಳ್ಕೊಬೇಕಾದ್ರೆ ಯಾರನ್ನ? ನನ್ನನ್ನು. ವೇದೇಶ ಸರ್ವೇರ್ ಅಹಮೇವ ವೇದೋ ವೇದಾಂತ ಕೃತ್ ವೇದ ವಿದೇಹ ಚಾಹಂ. ಸೊ ಸಿಂಪಲ್ಲಾಗಿ ಹೇಳಿರೋದನ್ನು ನಾವು ಸಿಂಪಲ್ಲಾಗಿ ತೊಗೊಂಡ್ರೆ ನಮಗಿರೋ ಈ ಕಮ್ಮಿ ಆಯುಷಲ್ಲಿ ಟೈಮ್ ಸೇವ್ ಆಯಿತು. ಇಲ್ಲ ನಾನು ರಿಸರ್ಚ್ ಮಾಡೋಕೆ ಹೋಗ್ತೀನಿ ಅಂದರೆ ಬಹುನಾಮ್ ಜನ್ಮನಾವಂತೆ ಇನ್ನು ಎಷ್ಟೆಷ್ಟೋ ಜನ್ಮಗಳಿಗೆ ನಾವು ಕಾಯ್ಕೊಂಡಿರ್ಬೇಕು. ಆವಾಗ ಜ್ಞಾನವಾನ್ ಮಾಂ ಪ್ರಪಂಚಂತೆ. ಆವಾಗ ಅವ್ನು ಗೊತ್ತಾಗುತ್ತೆ ವಾಸುದೇವ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ. ಯಾಕೆ ವೇಸ್ಟ್ ಮಾಡೋದು ಅಷ್ಟೊಂದು ಜನ್ಮಗಳು? ಪ್ರಾಯೇಣಾಲ್ಪಯಸ್ವ ಸಭ್ಯ ಕಲೆ ವಾಸ್ಮಿನ್ ಯುಗೇ ಜನ ಮಂದ ಸುಮಂದ ಮತೆಯೋ ಮಂದ ಭಾಗ್ಯ ಉಪದತ. ಮೊದಲೇ ಕಲಿಯುಗದಲ್ಲಿ ನಮಗೆ ಆಯುಷ್ ಕಮ್ಮಿ, ಅದ್ರ ಜೊತೆ ಕಲಹ, ಯಾವಾಗಲೂ ಜಗಳ, ಯಾವಾಗಲೂ ಟೆನ್ಷನ್ನು ಇದೇ ಆಯಿತು. ಇಷ್ಟೊಂದೆಲ್ಲ ನಾವು ಕಿಚಡಿ ಮಾಡ್ಕೊಂಡಾಗ ಹೆಂಗೆ ನಾವು ಕೃಷ್ಣನ ಅರ್ಥ ಮಾಡ್ಕೊಳಕ್ಕಾಗುತ್ತೆ? ನಮಗೆ ಫಸ್ಟ್ ಆಫ್ ಆಲ್ ನಮ್ಮ ಬಗ್ಗೆನೇ ಗೊತ್ತಾಯ್ತಿಲ್ಲ, ಏನಾಗ್ತಿದೆ ಅಂತಲೇ ಗೊತ್ತಾಯ್ತಿಲ್ಲ. ನಮ್ಮ ಆಫೀಸಲ್ಲಿ ಅಲ್ಲೇನೋ ನಡೀತಾ ಇರ್ತಾಳೆ, ಏನಾಗ್ತಿದೆ ಈ ಜಗತ್ತಿನಲ್ಲಿ ಅಂತಲೂ ನಮ್ಗೆ ಅಷ್ಟು ಗೊತ್ತಿಲ್ಲ. ಏನೋ ಯೂಟ್ಯೂಬಲ್ಲಿ ನ್ಯೂಸಲ್ಲಿ ಸ್ವಲ್ಪ ತಿಳ್ಕೊಬೋದು ನಾವು. ಇನ್ನು ಈ ಥರ ಕೋಟಿ ಕೋಟಿ ಬ್ರಹ್ಮಾಂಡ ನಾಯಕನಾದ ಕೃಷ್ಣನ ಅರ್ಥ ತಿಳ್ಕೊಳ್ಳೋಕ್ಕೆ ಆಗುತ್ತಾ? ಸೊ ಒಂದ್ಸಲಿ ಪ್ರಭುಪಾದ ಮಾರ್ನಿಂಗ್ ವಾಕ್ ಹೋಗ್ತಾ ಇದ್ರು ವೃಂದಾವನಲ್ಲಿ. ಅಲ್ಲಿ ದ್ವಿವೇದಿ ತ್ರಿವೇದಿ ಅಂದರೆ 2 ವೇದ ಓದಿ ತಿಳ್ಕೊಂಡು ಪರಿಣತನಾದವರು ಅವರೆಲ್ಲ ಕುಂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಸೊ ಪ್ರಭುಪಾದ ಜೊತೆ ಅವರ ಶಿಷ್ಯಂದಿರು ಶ್ಯಾಮಸುಂದರ ಪ್ರಭು, ಅವ್ರ ಮಗಳು ಇನ್ನು 5 ವರ್ಷ ಸರಸ್ವತಿ ಎಲ್ಲ ಹೋಗ್ತಾ ಇರ್ತಾರೆ. ಪ್ರಭುಪಾದ ಅವ್ರನ್ನ ಕೇಳ್ತಾರೆ, ಸೊ ಎಲ್ಲ 3 ವೇದಗಳನ್ನ ಓದಿದ್ದೀರಾ, ದೇವೋತ್ತಮ ಪರಮಪುರುಷ ಯಾರು ಅಂತ. ಅದಕ್ಕೆ ಅವರೆಲ್ಲ ಏನು ಹೇಳ್ತಾರೆ, ಈ ಭೃಗು ಮಹರ್ಷಿ ಟೆಸ್ಟ್ ಮಾಡ್ದಂಗೆ ಹೋಗಿ ಕೇಳಿದ್ವಲ್ಲ, ಋಷಿಮುನಿಗಳೆಲ್ಲ ಯಜ್ಞ ಮಾಡ್ತಿರ್ತಾರೆ, ಯಾರಿಗೆ ಈ ಯಜ್ಞ ಫಲ ಕೊಡೋದು ಅಂತ ಅವರೇ ಡಿಸೈಡ್ ಮಾಡ್ತಾರೆ, ಬ್ರಹ್ಮನ ವಿಷ್ಣುನ ಮಹೇಶ್ವರ ಅಂತ. ಅದೇ ಥರ ಪ್ರಭುಪಾದ ಇಲ್ಲಿ ಕೇಳ್ತಾರೆ, ಇವ್ರು ಹೇಳ್ತಾರೆ ನೋ ವೆರಿ ಡಿಫಿಕಲ್ಟ್ ಟೆಲ್, ಇಲ್ಲ ಅಷ್ಟು ಈಸಿ ಇಲ್ಲ, ಯಾರು ಸುಪ್ರೀಂ ಪರ್ಸನ್ ಅಂತ ಅರ್ಥ ಮಾಡಿಕೊಂಡು ತಿಳ್ಕೊಳ್ಳೋಕ್ಕೆ ಅಂತ. ಅವ್ರಿಗೆ ಆಲ್ರೆಡಿ ಓದಿ 40 ವರ್ಷದಿಂದ ಅವರು ಎಲ್ಲ ತಿಳ್ಕೊಂಡಿದ್ರೆ ಅವ್ರಿಗಿನ್ನೂ ಅರ್ಥ ಆಗಿಲ್ಲ. ಆ ಹುಡುಗಿನ ಕೇಳ್ತಾರೆ, ಸರಸ್ವತಿ ಹೂ ಇಸ್ ಸುಪ್ರೀಂ ಪರ್ಸನಾಲಿಟಿ ಗಾಡೆಡ್. ಅದಕ್ಕೆ ಆ ಹುಡುಗಿ ಏನಂತಾಳೆ, ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್. ಸಿಂಪಲ್. ಎಷ್ಟು ನಾವು ಸಿಂಪಲ್ ಆಗಿರ್ತೀವೋ, ಎಷ್ಟು ಸ್ಪೆಕ್ಯುಲೇಟಿವ್ ಮಾಡಲ್ವೋ, ಅಷ್ಟು ನಾವು ಭಕ್ತಿಲಿ ಮುಂದುವರಿತೀವಿ. ಕಲಿಯುಗದಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವುವು. ಸರಳ ವಿಧಾನ, ಸರಳ ಮಂತ್ರ. ನೆಕ್ಸ್ಟ್ ಲೈನ್ ಬರುತ್ತಲ್ಲ. ಸೊ ಈ ರೀತಿ ಸರಳವಾಗಿ ಆದಷ್ಟು ನಾವು ಪ್ರಭುಪಾದ ಹೇಳ್ತಾರೆ ಸಿಂಪಲ್ಲಾಗಿ ಇದ್ದು ಇದನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಅನುಕೂಲ ಇದೆ. ಅದರಿಂದ ಜಾಸ್ತಿ ಸ್ಪೆಕ್ಯುಲೇಟಿವ್ ಮಾಡೋಕ್ಕೆ ಹೋಗದೆ ಏನು ಶಾಸ್ತ್ರಗಳಲ್ಲಿ ಕೊಟ್ಟಿದೆಯೋ ಪ್ರಭುಪಾದ ಕೊಟ್ಟಾರೋ ಅದನ್ನು ತಿಳ್ಕೊಂಡ್ರೆ ನಮ್ಮ ವಿಮೋಹಕನೂ ಡೌಟ್ಸು ಹೋಗುತ್ತೆ, ನಮಗೆ ಯಾವುದೇ ದಿಗ್ಭ್ರಮೆ ಆಗಲ್ಲ. ಅರ್ಥ ಆಯ್ತಲ್ಲ? ಯಾರು ಡೌಟ್ಸ್ ಇದೆಯಾ? ಬ್ರಹ್ಮಂಗೆ ಡೌಟ್ಸ್ ಆದಂಗೆ ಇಲ್ಲ ಅಲ್ಲ? ಓಕೆ, ನೆಕ್ಸ್ಟು. ಸೊ ಇದಾದಮೇಲೆ ಕೃಷ್ಣನಿಗೆ 5 ವರ್ಷ ಮುಗಿಯುತ್ತೆ. ನೆಕ್ಸ್ಟು 6ನೇ ವರ್ಷಕ್ಕೆ ಬರ್ತಾರೆ. ಆವಾಗ ಇದೆರಡು ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು? ರೇಣುಕಾಸುರ ಮತ್ತು ಕಾಳಿಯ. ಸೊ ಆವಾಗ ನಂದ ಮಹಾರಾಜ್ ಹೇಳ್ತಾರೆ, ಹುಡುಗ ಆಲ್ರೆಡಿ 5 ವರ್ಷ ಆಯಿತು, ನಾವು ಎಷ್ಟೋ ರಿಚ್ಚು ಸಾಹುಕಾರು, ನಾವು ಯಾಕೆ ನಮ್ಮ ರೂಮಲ್ಲೇ ಮಲಗಿಸ್ಕೊತಾ ಇದ್ದೀವಿ ಕೃಷ್ಣನ, ಒಂದು ಸಪ್ರೇಟ್ ಕೃಷ್ಣನಿಗೆ ರೂಮು ಕೊಡೋಣ ಅಂತ. ಅದಕ್ಕೆ ಯಶೋಧ ಏನಂತಾರೆ, ತಾಯಂದಿರು ಏನಂತಾರೆ, ನಮ್ಮ ಹುಡುಗರು ದೊಡ್ಡವರಾದರೂ ಇನ್ನು ಚಿಕ್ಕ ಮಗನೇ, ಇಲ್ಲ ಈಗ ತಾನೇ ಅವನು ಹುಟ್ಟಿರೋ ಥರನೇ ಇದ್ದಾನೆ, ಅಷ್ಟು ಬೇಗ ಅವನ್ನ ಬೇರೆ ರೂಮ್ಗೆ ಸೊ ಒಬ್ಬನ್ನೇ ಮಲಗಿಸಿದ್ರೆ ಭಯ ಪಡ್ಕೊಬಿಡ್ತಾನೆ. ಭಯ ಪಡ್ಕೋತಾರ? ಮೊನ್ನೆ ಹುಡುಗರಿಗೆ ಅದೇ ಓದಿಸ್ತಿದೆ 10th ಒಂದು ಲೆಸನ್ನು ಕನ್ನಡ.
ಅವರಪ್ಪ ಹಂಗೇನೆ ಹೇಳಿದ್ರು, ನೀನು ಬರೀ ಅಜ್ಜಿ ಹತ್ರ ಕತೆ ಕೇಳ್ಕೊಂಡು ಮಲ್ಕೋತಿದ್ಯಾ, ನೀನು ದೊಡ್ಡ ಹುಡುಗ, ಈಗ ಹೈಸ್ಕೂಲು, ಹೋಗಿ ಮಲ್ಕೋ ಸಪ್ರೇಟ್ ರೂಮಲ್ಲಿ ಅಂತ. ಅಷ್ಟೇ ತಾನೇ, ಅದೇನು ದೊಡ್ಡ ವಿಷಯ, ನಾನೇ ಎದುರ್ಕೋತೀನಿ, ಮಲ್ಕೋತೀನಿ ಅಂದ್ಬಿಟ್ಟು ಚಾಲೆಂಜ್ ಮಾಡಿದ ಅವ್ರ ಅಪ್ಪನ ಹತ್ರ. ಆಮೇಲೆ ಏನಾಯ್ತು, ಹೋಗಿ ಮಲ್ಕೊಳ್ಳೋಕ್ಕೆ ಕಳ್ಸಿದ್ರೆ ಇಲ್ಲ ಇಲ್ಲ ಅಂದ್ಬಿಟ್ಟು ಬಂದ್ಬಿಡ್ತಾನೆ ವಾಪಸ್ಸು, ಭಯ ಅಂತ. ಅವರಪ್ಪ ಕೊನೆ ಬಾಗ್ಲಾಕೊಂಡ್ಬಿಡ್ತಾರೆ. ಇವನು ಅವ್ರ ಫ್ರೆಂಡ್ಸ್ಗಳು ಏನೇನೋ ಭೂತದ ಕತೆ ಆ ಕತೆ ಕೇಳಿದ್ದೆಲ್ಲ ಭಯ ಆಗಿ ಮಂಚದ ಕಡೆ ಬಚ್ಕೊಂಡ್ಬಿಡ್ತಾನೆ. ನೋಡಿದ್ರೆ ಅಲ್ಲಿ ಮಂಚದ ಕಡೆ ಆ್ಯಕ್ಚುಲಿ ಒಬ್ಬ ಕಳ್ಳ ಇದ್ದ, ಆ ಸೌಂಡ್ಗಳು ಕೇಳಿಸ್ಕೊಂಡು. ಆಮೇಲೆ ಏನಾಯ್ತು, ಆ ಕಳ್ಳನ ಪೊಲೀಸರು ಹುಡ್ಕೊಂಬರ್ತಾರೆ. ನೋಡಿದ್ರೆ ಅಲ್ಲಿದ್ದಾನೆ ಅಂತ ಗೊತ್ತಾಗ್ಬಿಟ್ಟು ಇವನಿಗೆ ಅವಾರ್ಡ್ ಕೊಟ್ಬಿಡ್ತಾರೆ. ನೀನು ದೊಡ್ಡನಾದ್ಮೇಲೆ ನಿನಗೆ ಒಂದು ಪೊಲೀಸ್ ಪೋಸ್ಟ್ ಕೊಟ್ಬಿಡ್ತೀವಿ ಇನ್ಸ್ಪೆಕ್ಟರ್. ಇಲ್ಲ ನನಗೇನು ಬೇಡ, ಕಂಡಕ್ಟ್ರ್ ಕೆಲಸ ಕೊಟ್ಬಿಡಿ ಸಾಕು. ಸೊ ಆ ರೀತಿ ಕೃಷ್ಣನು ಕೂಡ ಯಶೋದ ಏನು ಹೇಳ್ತಾರೆ, ಇಲ್ಲ ಅವ್ನು ಇನ್ನೂ ಚಿಕ್ಕ ಮಗು, ಅವ್ನು ಭಯ ಪಡ್ಕೊಬಿಡ್ತಾನೆ, ಬೇರೆ ಸಪ್ರೇಟ್ ರೂಮಲ್ಲಿ ಮಲಗಿಸೋದು ಬೇಡ ಅಂತಾರೆ. ಆದರೆ ನಂದ ಮಹಾರಾಜು ಸೊ ನೆಕ್ಸ್ಟ್ ಡೇ ಅವರ ಸೇವಕರಿಗೆಲ್ಲ ಹೇಳಿ ಕೃಷ್ಣನಿಗೆ ಒಂದು ರೂಮು, ಮಾಮೂಲಿ ರೂಮಲ್ಲ, 10x10 ಅಟ್ಯಾಚ್ ಬಾತ್ರೂಮು, ಆ ಥರ ರೂಮಲ್ಲ ಅದು. ಬೃಹತ್ ಭಾಗವತಾಮೃತದಲ್ಲಿ ಶ್ರೀಲ ಸನಾತನ ಗೋಸ್ವಾಮಿ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ಥರ ಇದೆ ಅಂದರೆ ಕೃಷ್ಣನ ರೂಮು. ಅಲ್ಲೇ ನ್ಯಾಚುರಲ್ ವಾಟರ್ ಫಾಲ್ಸು, ನ್ಯಾಚುರಲ್ ಗಾರ್ಡನ್ನು, ಪಕ್ಷಿಗಳು, ಸೊ ಎವ್ರಿಥಿಂಗ್. ಹೇಗೆ ನೀವು ರೆಸಾರ್ಟ್ಗೆ ಹೋದಾಗ ಫಾರೆಸ್ಟಲ್ಲಿ ಏನು ಕಾಟೇಜಸ್ ಕೊಡ್ತಾರಲ್ಲ, ಸೊ ಆ ರೀತಿ ಎವ್ರಿ ಡೇ ಫಾರ್ ಕೃಷ್ಣ ಲೈಕ್ ದಟ್. ಓಕೆ, ಸೊ ಈ ಥರ ಎಲ್ಲ ಆಯಿತು. ಸೊ ಆಮೇಲೆ ಏನಾಯಿತು, ಕೃಷ್ಣ ಫ್ರೆಂಡ್ಸ್ಗಳ ಜೊತೆ ಮತ್ತೆ ವೃಂದಾವನಲ್ಲಿ ಬೆಳಗ್ಗೆ ಹೋಗ್ತಾರೆ. ಆದರೆ ಡೈಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಈಗ ಹೆಂಗೆ ಹುಡುಗರನ್ನ ಎಲ್ಲರೂ ಹೇಳ್ತಾರಲ್ಲ ಏನೋ ಗಾದೆ, ಹುಡುಗರನ್ನ ಜಾತ್ರೆ ಕರ್ಕೊಂಡು ಹೋಗ್ಬಾರ್ದು ಏನೋ ಒಂದು ಗಾದೆ ಇದೆ. ಯಾಕೆಂದರೆ ಜಾತ್ರೆಗೆ ಹೋದ್ರೆ ಅಲ್ಲಿ ಏನೇನು ಸಿಗುತ್ತೆ, ಆಟ ಸಾಮಾನು ಅದು ಇದು ಸಿಗುತ್ತೆ, ಅದು ಬೇಕು ಇದು ಬೇಕು ಅಂತ ಹೇಳ್ತಾರೆ. ಇಲ್ಲಿ ಹುಡುಗರು ಏನಾಯಿತು, ಡೈಲಿ ಆಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ನೋಡೋದು ಕೃಷ್ಣನ ಮುಖ ನೋಡೋದು, ಅಲ್ಲಿ ನೋಡೋದು ಬಲರಾಮ ಮುಖ ನೋಡೋದು. ಯಾಕಂದರೆ ಅಲ್ಲಿ ತಾಲವನ ಮರ ಇರುತ್ತೆ, ಏನಂತಾರೆ ಹಣ್ಣು ಅದು, ತಾಲ ಫ್ರೂಟ್ಸ್, ಅದು ಯಾವ ಥರ ಹಣ್ಣದು, ತಾಟಿಲಿಂಗ. ಅದನ್ನು ತಿನ್ನಬೇಕು ಅಂತ ಆಸೆ, ಆ ಸ್ಮೆಲ್ ಬೇರೆ ಬರ್ತಾ ಇದೆ. ಆದರೆ ಏನು ಮಾಡೋದು, ಕಾಂಪೌಂಡ್ ಇರ್ಬಿಟ್ಟು ಹೋಗೋಕ್ಕೆ ಭಯ. ಯಾಕೆ, ಅಲ್ಲಿ ಕಂಸನ ದೂತರು ಕಾಯ್ಕೊಂಡಿದ್ದಾರೆ. ಅಲ್ಲಿ ಏನೇನು ಸ್ಪೆಷಲ್ ಫ್ರೂಟ್ ಬರುತ್ತೋ ಅದೆಲ್ಲ ನಮ್ಮ ರಾಜ ಕಂಸಂಗೆ ಅಂತ. ಸೊ ಆ್ಯಕ್ಚುಲಿ ಏನೇನು ಎದ್ದೆದ್ ವಿಭೂತಿ ಮತ್ಸತ್ತಂ ಶ್ರೀ ಮಧುರ್ಜತಮೇವ ತತ್ತದೇವಾವಗತ್ತಂತಂ ಮಮ ತೇಜವಂಶ ಸಂಭವಂ. ಏನೇನು ಸ್ಪೆಷಲ್ ಇದೆಯೋ, ಏನೇನು ಬ್ಯೂಟಿಫುಲ್ ಇದೆಯೋ ಅದೆಲ್ಲ ಕ್ರಿಯೇಟ್ ಮಾಡಿರೋದು ಯಾರು, ಕೃಷ್ಣ. ಅದೆಲ್ಲ ಯಾರಿಗೆ ಕೊಡಬೇಕು, ಕೃಷ್ಣ. ಆದರೆ ಇಲ್ಲಿ ಯಾರಿಗೆ ಹೋಗ್ತಾ ಇದೆ, ಕಂಸ. ಸೊ ಕೃಷ್ಣ ಕಂಸನ ಕೊಲ್ಲಬೇಕು ಅಂತ ಮಥುರಾ ಬಂದಾಗ ಆಕೆ ಗೂನ್ ಬೆನ್ನು ಏನೋ ಅವಳೆಷ್ಟು ಕುಬ್ಜ ಗಂಧ, ಸ್ಪೆಷಲ್ ಗಂಧ ಮಾಡ್ಕೊಂಡು ಯಾರಿಗೆ ಕೊಡೋಕೆ ಹೋಗ್ತಿರ್ತಾಳೆ. ಅರೆ ಕೃಷ್ಣ ಕೇಳಿದ್ರೆ, ಅರೆ ಇನ್ನೊಬ್ಬ ಬಟ್ಟೆ ಒಗೆಯೋನು ಅಗಸ ಆ ಬಟ್ಟೆ ಒಳಗೆ ಕೊಡೋದಕ್ಕೆ ಕೊಟ್ಟನ. ಸೊ ಅದಕ್ಕೆ ಏನು ಮಾಡಿದ್ರು ಕೃಷ್ಣ, ಜಸ್ಟ್ ಒಂದು ಕೊಟ್ಟರು. ಎಷ್ಟೋ ದೂರ ಹೋಗಿ ಬಿದ್ದು ಅವನಲ್ಲೇ ಸತ್ತೋಗಿ ಆ ಬಟ್ಟೆಗಳೆಲ್ಲ ಇವ್ರು ಹಾಕೊಂಡ್ರು. ಅವಾಗ ಏನಂದ್ರು ಕಂಸನ್ ಕಡೆಯವರು, ಈ ಹಳ್ಳಿ ಜನರಿಗೆ ಡೀಸೆನ್ಸಿನೇ ಇಲ್ಲ ಹೌದಲ್ಲ ಅಂತ. ಅದು ಆವಾಗ ಇವಳು ಕುಬ್ಜ ಬಂದು ಆ ಬೆಳೆ ಬಾಳುವಂತಹ ಗಂಧನ ಕೃಷ್ಣನಿಗೆ ಕೊಟ್ಟರು. ಕೃಷ್ಣ ತೃಪ್ತರಾಗಿ ಏನು ಮಾಡಿದ್ರು ಅವಳನ್ನ, ಸೊ ಅವಳನ್ನ ಗೂನೆಲ್ಲ ಮುಕ್ತ ಮಾಡಿ ಸುಂದರವಾದ ಕನ್ಯೆ ಆದವಳು. ಸೊ ದಿಸ್ ಈಸ್ ದ ರಿಸಲ್ಟ್. ಕೃಷ್ಣನಿಗೆ ಕೊಡೋದ್ರಿಂದ ನಮಗೆ ಕೃಷ್ಣ ಭಕ್ತಿ ಸಿಗುತ್ತೆ. ಯಜ್ಞ ಶಿಷ್ಟಾಸಿನ ಸಂತೋ ಮುಚ್ಚಂತೆ ಸರ್ವ ಕಿಲ್ವಿಸೆ. ಯಾರು ಯಜ್ಞ ಪ್ರಸಾದ ತಿಂತಾರೋ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ. ಭುಂಜತೆ ತೇ ತ್ವಗಂ ಪಾಪ ಏ ಬದಂತೆ ಆತ್ಮ ಕಾರಣ. ಯಾರು ಪಾಕ ಮಾಡ್ಕೊಂಡು ತಿಂತಾರೋ ಪಾಪನೇ ತಿಂತಾರೆ. ಪಾಪ ತಿಂದರೆ ನೆಮ್ಮದಿಯಾಗಿ ಜೀವನ ಮಾಡ್ತಾರ. ಎಲ್ಲರೂ ಹೇಳ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ, ಆರ್ಟಿಗೆ ಒಳ್ಳೆಯದು ಅಂತಾರೆ.
ಅವರು ಪಾಕ ಮಾಡಿಕೊಂಡು ಚಿತ್ರಾನ್ನಕ್ಕೆ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ತಿಂತಾರೆ. ಹಂಗಾರೆ ಅವ್ರಿಗೆ ನಾನ್ ವೆಜ್ ಈರುಳ್ಳಿ ಬೆಳ್ಳುಳ್ಳಿ ತಿಂದವ್ರು ಯಾರು ಹಾರ್ಟ್ ಅಟ್ಯಾಕ್ ಆಗ್ತಾ ಇಲ್ವಾ? ಹಾಂ. ಸೊ ಲಿಸನ್ ಟು ಆಚಾರ್ಯಸ್. ಪ್ರಭುಪಾದ ಅದೇ ಹೇಳ್ತಾರೆ, ಡೋಂಟ್ ಲಿಸನ್ ಟು ಅದರ್ಸ್, ಲಿಸನ್ ಟು ಆಚಾರ್ಯಸ್, ಲಿಸನ್ ಟು ಕೃಷ್ಣ. ಸೊ ಅವಾಗೆಲ್ಲ ಏನು ಸಗಣಿನ ತೊಗೊಂಡು ಮನೆ ಮುಂದೆ ಸಾರಿಸ್ತಿದ್ರು. ಸೊ ಅದು ಕೂಡ ಸೈಂಟಿಫಿಕ್. ಏಕೆ? ಅದರಲ್ಲಿ ಆ್ಯಂಟಿಸೆಪ್ಟಿಕ್ ಕ್ವಾಲಿಟೀಸ್ ಇದೆ, ರೋಗ ನಿರೋಧಕ, ಮನೆ ಮುಂದೆ ಹುಳ ಎಲ್ಲ ಬರಬಾರ್ದು ಅಂತ. ಏನೇನು ಶಾಸ್ತ್ರದಲ್ಲ ಹೇಳಿದೆಯೋ ಅದೆಲ್ಲ ಸೈಂಟಿಫಿಕ್, ಅದೆಲ್ಲ ಗುಡ್ ಫಾರ್ ಹೆಲ್ತ್. ಸೊ ಅದನ್ನು ಅದೇ ರೀತಿ ಶಾಸ್ತ್ರಗಳಲ್ಲಿ ಏನೇನು ಹೇಳಿದೆಯೋ ಅದನ್ನು ಫಾಲೋ ಮಾಡಿದ್ರೆ ಇಟ್ ಈಸ್ ಗುಡ್. ಓಕೆ. ಸೊ ಇಲ್ಲಿ ಏನಾಯಿತು, ಆ ಹುಡುಗರೆಲ್ಲ ಅದನ್ನು ತಿನ್ನಬೇಕು ಅಂತ ಆಸೆ ಪಟ್ಟರು. ಆವತ್ತು ಹೇಳೇ ಬಿಟ್ರು ಕೃಷ್ಣ ಬಲರಾಮ್ಗೆ, ನಮಗಿದು ಬೇಕೇ ಬೇಕು. ಆವತ್ತಿಂದ ನೋಡ್ತಾ ಇದ್ವಿ, ನಮಗೆ ಕಂಸನ್ನ ಕಂಡ್ರೆ, ಅಲ್ಲಿರೋ ರಾಕ್ಷಸನ ಕಂಡ್ರೆ ಭಯ. ಅದಕ್ಕೆ ಅಷ್ಟೇ ತಾನೇ ಬಾ ಅಂತ ಏನು ಮಾಡಿದ್ರು ಕೃಷ್ಣ ಬಲರಾಮ್? ದೊಡ್ಡ ಗೇಟ್ ಇತ್ತ, ಏನು ಮಾಡಿದ್ರು, ಕಾಲಲ್ಲಿ ಬಂತು ಹೋದ್ರು. ಒದ್ದಿದ ತಕ್ಷಣ ಆಲ್ರೆಡಿ ಅವರೆಲ್ಲ ರಾಕ್ಷಸ ಇದ್ರಲ್ಲ, ಏನು ಮಾಡಿದ್ರು, ಎಲ್ಲರೂ ಕತ್ತೆ ರೂಪದಲ್ಲಿ ಬಂದರು. ಓಕೆ. ಬತ್ತಿದಂಗೆ ಕತ್ತೆ ಏನು ಮಾಡುತ್ತೆ? ಬಂದು ಕೈ ಮುಗೀತಾ? ಕತ್ತೆ ಅಂದರೆ ಮಂದ ಬುದ್ಧಿ. ಇವ್ರು ಯಾರು, ಇಷ್ಟು ಧೈರ್ಯವಾಗಿ ಹೊಡಿತಾರೆ ಅಂದರೆ ಇವ್ರು ಹೆಂಗಿರಬೇಕು ಅಂತ ಅವ್ನು ಯೋಚನೆ ಮಾಡಬೇಕಾಯ್ತು. ಧೇನುಕಾಸುರ ಮತ್ತು ಅವರ ಫ್ರೆಂಡ್ಸು ಬಂದು ಬತ್ತಿದಂಗೆ ಬಲರಾಮ್ ಎದೆ ಕೊಡ್ಬಿಟ್ನಾ. ಅದು ಕೃಷ್ಣರು ಒಂಥರ ಓಕೆ, ಬಲರಾಮ್ ಮತ್ತೆ ಶಾರ್ಟ್ ಟೆಂಪರು. ಬಲರಾಮ್ ಏನು ಮಾಡಿಲ್ಲ, ಕಾಲನ್ನು ಹಿಂಗೆ ಹಿಡ್ಕೊಂಡ್ರು, ಒಂದು ಚಿಕ್ಕ ದಾರು ಥರ ತಿರುಗಿಸಿ ರಪ್ ಅಂತ ಮೇಲೆ ತಿರುಗಿಸೋ ಅಷ್ಟಕ್ಕೆ ಅವ್ನ ಜೀವ ಹೊರ್ಟಾಯ್ತು. ಆ್ಯಕ್ಚುಲಿ ಧೇನುಕಾಸುರ ಸಖತ್ತು ಪವರ್ಫುಲ್ಲು. ಕಂಸನ ಹತ್ರ ಯಾರು ರಾಕ್ಷಸಿದ್ರೋ ಅವರೆಲ್ಲ ವೆರಿ 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 ಪವರ್ಫುಲ್ ಆಗಿನ ಕಾಲದಲ್ಲಿ. ಈಗ ಟ್ರಂಪ್ ಜೊತೆ ಇರೋರೆಲ್ಲ ನಾರ್ಮಲ್ ಪೀಪಲ್ಲ, ಅಂಬಾನಿನ ಜೊತೆ ವೆರಿ ವೆರಿ ಪವರ್ಫುಲ್ ಅಲ್ಲ. ಹಾಂ. ಸೊ ಅದೇ ರೀತಿ ಇನ್ನು ಆಗಿನ ಕಾಲದಲ್ಲಿ ಇನ್ನು ಯಾವ ರೀತಿ ಪವರ್ಫುಲ್ ಇರಬೇಕು. ಸೊ ಆವಾಗ ಏನಾಯಿತು, ತಿರುಗಿಸಿದಂಗೆ ಅವನು ಸದೋಯ್ತಾನೆ. ಅವರ ಫ್ರೆಂಡ್ಸ್ನೆಲ್ಲರೂ ಕೂಡ ಸಾಯಿಸ್ತಾರೆ. ಯಾಕೆ ಅಲ್ಲಿ ಕೃಷ್ಣ ಸಾಯಿಸಲಿಲ್ಲ, ಬಲರಾಮ್ ಸಾಯಿಸಿದ್ರು ಧೇನುಕಾಸುರನ್ನ? ಯಾವಾಗ ಯೋಚನೆ ಮಾಡಿದ್ವಾ? ಪೂತನಿನ ಕೃಷ್ಣ ಸಾಯಿಸಿದ್ರು, ಆಮೇಲೆ ವತ್ಸಾಸುರ, ಆಮೇಲೆ ಹಗಾಸುರ, ಕಾಳಿಯ ಎಲ್ಲನೂ. ಬಲರಾಮ್ ಯಾಕೆ ಹೇಳ್ತೀರಾ ಯಾರು? ಓಕೆ, ಈಗ ಹಿಂದಿನ ಸ್ಟೋರಿಗೆ ಬರೋಣ. ಯಾರ್ದು? ಧೇನುಕಾಸುರ. ಏನಾಗಿದೆ ಧೇನುಕಾಸುರ ಹಿಂದೆ? ಬಲಿ ಮಹಾರಾಜ್ ಹೇಳಿದ್ನ, ಪ್ರಹ್ಲಾದನ ಮಗ ಯಾರು? ವಿರೋಚನನ ಮಗ ಬಲಿ. ಓಕೆ. ಸೊ ಕೃಷ್ಣ ಏನು, ನರಸಿಂಹದೇವ್ ಏನು ಆಶೀರ್ವಾದ ಮಾಡಿದರು ಪ್ರಹ್ಲಾದಂಗೆ? ನಿನ್ನ ಫ್ಯಾಮಿಲಿಯಲ್ಲಿ 7 ಜನರೇಷನ್ ನಾನು ಯಾರನ್ನೂ ಕೊಲ್ಲಲ್ಲ. ಸೊ ಪ್ರಹ್ಲಾದನ ಮಗ ವಿರೋಚನನ ಮಗ ಬಲಿ. ಆಗಲೇ ಬಲಿ ಮಗಳು ಹೇಳಿದ್ವಿ, ಪೂತನಿ. ಬಲಿ ಮಗನೂ ಒಬ್ಬ ಇದ್ದ. ಓಕೆ. ಸಾಹಸಿಕ ಅಂತ ಅವನಷ್ಟು. ಅವನೇನು ಮಾಡ್ದ, ಯುದ್ಧಕ್ಕೆ ಅಂತ ಒಂದ್ಸಲಿ ಉತ್ತರ ದಿಕ್ಕಿಗೆ ಹೋಗ್ತಾನೆ. ಯುದ್ಧ ಎಲ್ಲ ವಿನ್ ಆಗಿ ಕೊನೆಗೆ ಅವ್ನು ವಾಪಸ್ ಬೇಕಾದ್ರೆ ವಿಶ್ರಾಂತಿಗೆ ಅಂತ ಒಂದು ಸುಂದರವಾದ ಅರಣ್ಯದಲ್ಲಿ ಗುಹೆ ಮತ್ತು ಎಲ್ಲ ಪರಿಸರ ಇರೋ ಜಾಗದಲ್ಲಿ ವಿಶ್ರಾಂತಿ ತಗೋತಾ ಇರ್ತಾನೆ. ಅಲ್ಲಿ ಅಪ್ಸರೆಯರಲ್ಲಿ ಇರ್ತಾರೆ, ತಿಲೋತ್ತಮೆ, ಬೇರೆ ಅಪ್ಸರೆಯರು. ಇವನೇನು ಮಾಡ್ತಾನೆ, ಸೊ ಅವ್ರ ಜೊತೆ ನೃತ್ಯ ಅದು ಇದೆಲ್ಲ, ಸೊ ಎಂಟರ್ಟೈನ್ಮೆಂಟ್ ಮಾಡೋಕ್ಕಾರೆ ಏನಾಯಿತು, ಆ ಗುಹೆಯಲ್ಲಿ ದುರ್ವಾಸ ಮುನಿಗಳು ತಪಸ್ ಮಾಡ್ತಿರ್ತಾರೆ. ಓಕೆ. ಸೊ ಆವಾಗ ಅದು ಡಿಸ್ಟರ್ಬೆನ್ಸ್ ಇವ್ರಿಗಾಗುತ್ತೆ. ಗೊತ್ತು ಅಲ್ಲಿ ದುರ್ವಾಸ ಮುನಿಗಳಿದ್ದಾರೆ, ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ, ಮಂದ ಬುದ್ಧಿ. ಸೊ ಕೊನೆಗೆ ಆ ಸೌಂಡು ಅದೆಲ್ಲ ಕೇಳಿ, IPL ಟೈಮಲ್ಲಿ ಸೌಂಡ್ ಬರ್ತಾ ಇರುತ್ತೆ, ಪಕ್ಕದ ಮನೆಯವರು ಮಲ್ಕೋಬೇಕು, ನಾಳೆ ಎಕ್ಸಾಮ್ ಇದೆ, ಡಿಸ್ಟರ್ಬ್ ಆಗಬೇಡಿ ಎಂದು ಕಿರ್ಚಾಡ್ತಾ ಇರ್ತಾರಲ್ವ ಹುಡುಗರು. ಸೊ ಅದೇ ಥರ ಇಲ್ಲೇನಾಯಿತು, ದುರ್ವಾಸ ಮುನಿಗಳಿಗೆ ಡಿಸ್ಟರ್ಬ್ ಆಗ್ತಿದೆ ಅಂತಲೂ ಕೂಡ ಅವನು ಕನ್ಸಿಡರ್ ಮಾಡಲಿಲ್ಲ. ಮಂದ ಬುದ್ಧಿ.
ಬೈತಾ ಇರ್ತೀವಲ್ಲ, ಕತ್ತೆ ಥರ ಯಾಕೋ ಇದೆಯಾ ಅಂದರೆ ಹೇಳಿದ ಮಾತು ಕೇಳಲ್ಲ, ಅರ್ಥ ಮಾಡ್ಕೊಳ್ಳಲ್ಲ ಅಂತ. ಕೊನೆಗೆ ದುರ್ವಾಸ ಮುನಿಗಳು ಬರ್ತಾರೆ ಆಚೆ, ಬರ್ತಿದ್ದಂಗೆ ಅವನಿಗೆ ಶಾಪನೇ ಕೊಟ್ಬಿಡ್ತಾರೆ, ನೀನು ಕತ್ತೆ ಆಗು ಅಂತ. ಸೊ ಇದು ಆ ಜನಕಾಸುರನ ಹಿಂದಿನ ಪಾಸ್ಟ್ ಲೈಫ್. ಓಕೆ, ಸೊ ಆವಾಗ ಅವ್ನಿಗೆ ಗೊತ್ತಾಗುತ್ತೆ ತಾನು ಮಾಡಿದ ತಪ್ಪು ಅಂತ. ದಯವಿಟ್ಟು ನನ್ನ ಕ್ಷಮಿಸಿ, ಇದಕ್ಕೆ ವಿಮೋಚನೆ ಏನು ಅಂದಾಗ, ಸೊ ಅಟ್ಲೀಸ್ಟ್ ನೀನು ವೃಂದಾವನದಲ್ಲಿ ಇರೋ, ಬಲರಾಮಿಂದ ನಿನಗೆ ಮೋಕ್ಷ ಸಿಗುತ್ತೆ. ಯಾಕಂದರೆ ಕೃಷ್ಣ ಆಲ್ರೆಡಿ ಪ್ರಹ್ಲಾದಂಗೆ ಹೇಳಿದ್ದಾರೆ, ಸೊ ಯಾರನ್ನೂ ಕೊಲ್ಲಲ್ಲ ಅಂತ. ಬಲರಾಮಿಂದ ನಿನಗೆ ಮೋಕ್ಷ ಸಿಗುತ್ತೆ. ಆ ತಿಲೋತ್ತಮೆಗೆ ನೀನು ರಾಕ್ಷಸ ಮಗಳಾಗು ಅಂತ ಶಾಪ ಕೊಟ್ಬಿಡ್ತಾರೆ. ಸೊ ಬಾಣಾಸುರನ ಮಗಳು ಉಸೆ, ಕೇಳಿದ್ವಲ್ಲ ಕೃಷ್ಣ ಬುಕ್ಕಲ್ಲಿ ಇದೆಲ್ಲ ಬರುತ್ತೆ. ಎಷ್ಟು ಜನ ಓದ್ತಾ ಇರೋ ಕೃಷ್ಣ ಬುಕ್ಕು? ಮನುಷ್ಯನಾಂ ಸಹಸ್ರೇಸು, ಸಾವಿರಾರು ಮನಸ್ಸಲ್ಲಿ ಒಬ್ಬನು ಮಾತ್ರ, ಇಲ್ಲಿ 100ರಲ್ಲಿ 2. ಸೊ ದಯವಿಟ್ಟು ಪ್ರಭುಪಾದ ಪುಸ್ತಕ ಓದಿ. ಪ್ರಭುಪಾದ ಅದೇ ಹೇಳ್ತಾರೆ, ರಾತ್ರಿ ಹೊತ್ತು ಕೃಷ್ಣ ಬುಕ್ ಓದಿ, ಒಂದು ಗ್ಲಾಸು ಹಾಲು ಸ್ವಲ್ಪ ಹಳದಿ ಹಾಕ್ಕೊಂಡು ಕುಡೀರಿ, ನಿಮಗೆ ಕನಸಲ್ಲೂ ಕೂಡ ಅದೇ ಲೀಲೆಗಳು ಬರ್ತಾ ಇರುತ್ತೆ ಅಂತ. ಎಷ್ಟು ಜನಕ್ಕೆ ಬೇಕು? ಇಲ್ಲ ಕನಸಲ್ಲಿ ಹುಲಿ, ಸಿಂಹ, ಆಫೀಸು ಆ ಥರ ಏನಾದ್ರು ಬೇಕು ಅಂದರೆ ಓದಬೇಡಿ, ಚಾಯ್ಸ್ ಇಸ್ ಯುವರ್ಸ್. ಸೊ ದಯವಿಟ್ಟು ಓದಿ. ಯಾಕಂದರೆ ಪ್ರಭುಪಾದ ಇಷ್ಟೆಲ್ಲ ಪುಸ್ತಕ ಬರೆದಿರೋದು ಯಾರಿಗೋಸ್ಕರ? ಬೇರೆ ಯಾರು ಓದ್ತಾರ? ಬೇರೆ ಲೈಬ್ರರಿಲಿ ಇಟ್ಟರೆ ಅಥವಾ ಔಟ್ಸೈಡ್ ಪೀಪಲ್ ಇಂಟ್ರೆಸ್ಟ್ ಇದೆಯಾ? ಸೊ ನಾವು ಪ್ರತಿಯೊಬ್ಬರು ಭಗವದ್ಗೀತಾ, ಭಾಗವತ ಇದೆಲ್ಲ ಓದಬೇಕು. ಜೀವನದಲ್ಲಿ ಒಂದು ಶಪಥ ತಗೊಬಿಡಿ, ಸೊ ನಾನು ಭಗವದ್ಗೀತೆ ಓದಬೇಕು, ಶ್ರೀಮದ್ ಭಾಗವತಂ ಓದಬೇಕು, ಚೈತನ್ಯ ಚರಿತಾಮೃತ ಓದಬೇಕು ಅಂತ ಮಾಡ್ತೀರಾ? ಸೊ ನೆಕ್ಸ್ಟು ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ. ಇದು ಓದೋದ್ರಿಂದ ಯಾರಿಗೆ ಲಾಭ? ನೀವು 2,000 3,000 ಬುಕ್ ತೊಗೊಂಡಿದ ತಕ್ಷಣ ಟೆಂಪಲ್ಗೆ ಏನೋ ಪ್ರಾಫಿಟ್ ಸಿಕ್ಬಿಡುತ್ತಾ? ನೋ. ಆಗಲೇ ಅದೇ ಹೇಳಿದ್ದು, ಭಾರತ ಭೂಮಿನೇ ಹೈಲ, ಜನ್ಮ ಸಾರ್ಥಕ ಹೈಲ. ಯಾರು ಭಾರತ ಭೂಮಿಲಿ ಹುಟ್ಟಿರೋ ಅವರು ಜನ್ಮ ಸಾರ್ಥಕ ಮಾಡ್ಕೊಳ್ಳೋಕ್ಕೆ ಇದು ಗೋಲ್ಡನ್ ಆಪರ್ಚುನಿಟಿ. ಓಕೆ, ಜನ್ಮ ಸಾರ್ಥಕ ಕರಿ ಪರ ಉಪಕಾರ. ಸೊ ಅದನ್ನು ನಾವು ಓದಿ ಬೇರೆಯವ್ರಿಗೂ ಹೇಳಿದ್ರೆ, ಸೊ ಇದೇ ನಾವು ಕೃಷ್ಣನ್ ಮಾಡ್ತಿರೋ ಅಂಥ ಅತ್ಯುತ್ತಮವಾದ ಸೇವೆ. ಕೃಷ್ಣ ಏನು ಹೇಳ್ತಾರೆ? 18.69 ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯ ಕೃತ್ತಮಃ. ಈ ಲೋಕದಲ್ಲಿ ಅವನಿಗಿಂತ ಪ್ರಿಯನಾದ ನನಗೆ ಯಾರೂ ಇಲ್ಲ. ಯಾರು? ಕರ್ಮಿ ಬೆಸ್ತಿಕೋ ಯೋಗಿ, ಕರ್ಮಿಗಳಿಗಿಂತ ಪ್ರಿಯನಾ? ನೋ. ಜ್ಞಾನಿ? ನೋ. ಯಾರು? ಭಕ್ತ. ಅದು ಭಕ್ತರಲ್ಲಿ ಯಾರು ಪ್ರಚಾರ ಮಾಡ್ತಿದ್ದಾನೋ, ವೆರಿ 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 ಡಿಯರ್ ಟು ಮೀ. ಸೊ ದಯವಿಟ್ಟು ಓದಿ. ಓದ್ತೀರಾ? ಅಟ್ಲೀಸ್ಟ್ ಜನ್ಮಾಷ್ಟಮಿಯಿಂದ ಭಗವದ್ಗೀತಾ, ಯಾರು ಭಗವದ್ಗೀತಾ ಮುಗಿಸಿದಾರೋ, ಭಾಗವತಮ್ಮು, ಸೊ ಅದನ್ನು ಓದ್ತಾ ನಿಮಗೇನೆ ಇಂಟ್ರೆಸ್ಟ್ ಬರುತ್ತೆ. ಬೋರ್ ಅಂತೂ ಆಗಲ್ಲ, ಅದಂತೂ ಖಂಡಿತ. ಇವಾಗ ಕ್ಲಾಸ್ ಏನೋ ಬೋರ್ ಆಯ್ತಿದೆಯಾ? ಸೊ ಅದೇ ರೀತಿ ಅದನ್ನು ಓದ್ತಾ ಪ್ರಭುಪಾದ ಬರೆದಿರೋದು ಇನ್ನೂ ನಿಮಗೆ ಜಾಸ್ತಿ ಇಂಟ್ರೆಸ್ಟೇ ಬರುತ್ತೆ. ಓಕೆ, ಪ್ಲೀಸ್ ರೀಡ್. ಸೊ ಈ ರೀತಿ ಏನಾಯಿತು, ಬಲಿ ಮಹಾರಾಜ್ ಮಗ, ಸೊ ದುರ್ವಾಸ ಮುನಿಗಳು ಶಾಪ ಕೊಟ್ಟರು. ಅವನು ನೆಕ್ಸ್ಟ್ ಲೈಫು ಈ ಥರ ಜೇನುಕಾಸುರನಾಗಿ ವೃಂದಾವನದಲ್ಲಿ ಹುಟ್ಟಿದ. ಆಕೆ ಬಾಣಾಸುರನ ಮಗಳಾಗಿ ಉಸೆ ಆಗಿ ಹುಟ್ಟಿದ್ಲು. ಆಕೆಗೂ ಹೇಳ್ತಾರೆ, ಆಕೆನೂ ಕೇಳ್ಕೊತಾಳೆ. ಅದಕ್ಕೆ ದುರ್ವಾಸ ಮುನಿಗಳು ಹೇಳ್ತಾರೆ, ಕೃಷ್ಣನ ಮೊಮ್ಮಗನ ನೀನು ಮದುವೆ ಆಗಿ ಆವಾಗ ನಿನಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ. ಯಾರು ಕೃಷ್ಣನ ಮೊಮ್ಮಗ? ಅನಿರುದ್ಧ. ಕೃಷ್ಣನ ಮಗ ಪ್ರದ್ಯುಮ್ನ ಮಗ ಅನಿರುದ್ಧ. ಎಷ್ಟೋ ಚೆನ್ನಾಗಿದೆ ಆ ಸ್ಟೋರಿ. ಬಾಣಾಸುರ ಕೊಲ್ಲೋದು, ಹುಸೇನ ಮದುವೆ ಆಗೋದು, ವೆರಿ ನೈಸ್. ಪ್ಲೀಸ್ ರೀಡ್. ಸೊ ಧನುಕಾಸುರ ಯಾರಿಗೆ ಹೋಲಿಸಿದ್ದಾರೆ? ಇಗ್ನೋರೆನ್ಸ್ ಆಫ್ ಸ್ಪಿರಿಚುವಲ್ ನಾಲೆಜ್, ಮಂದ ಬುದ್ಧಿ. ಯಾರಲ್ಲಿ ಸ್ಪಿರಿಚುವಲ್ ನಾಲೆಜ್ ಇರಲ್ವೋ ಅವ್ರನ್ನೇನಂತಾರೆ? ನಾಮಾಂ ದುಷ್ಕೃತಿನ ಮೂಢ ಪ್ರಪದ್ಯಂತೆ ನರಾಧಮಃ. ಸೊ ಇದರಲ್ಲಿ 7.15 ಶ್ಲೋಕದಲ್ಲಿ ಪ್ರಭುಪಾದ ಬರುತ್ತೆ. ಮೂಢ ಅಂದರೆ ಕತ್ತೆ, ರ್ಯಾಸ್ಕಲ್ ಅಂತ ಬೈತಾರಲ್ಲ, ಬೈತಾರ ಇಡಿಯಟ್, ರ್ಯಾಸ್ಕಲ್ ಅಂತ ಅಂದರೆ ಸೊ ಬುದ್ಧಿ ತೀಕ್ಷ್ಣ ಇಲ್ಲ. ಸೊ ಯಾರಲ್ಲಿ ಬುದ್ಧಿ ತೀಕ್ಷ್ಣ ಇದೆ? ಕೃಷ್ಣವರ್ಣಂ ತೃಷಾ ಕೃಷ್ಣಂ ಸಂಗೋಪಾಂಗಾಷ್ಟ ಪಾರ್ಷದೆ ಯಜ್ಞೈ ಸಂಕೀರ್ತನ ಪ್ರಾಹೇ ಯಜಂತಿ ಹಿ ಸುಮೇಧಸಃ. ಯಾರು ತೀಕ್ಷ್ಣ ಬುದ್ಧಿ ಸುಮೇಧಸ ಇದೆ ಅಂದರೆ ಯಾರು ಈ ಕಲಿಯುಗದಲ್ಲಿ
ಯಜ್ಞೈ ಸಂಕೀರ್ತನ ಪ್ರಾಹೇ ಯಜಂತಿ ಸುಮೇರಸ. ಯಾರು ಸಂಕೀರ್ತನ ಯಜ್ಞ? ಏನು ಸಂಕೀರ್ತನ ಯಜ್ಞ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಹರೇ. ಯಾರು ಮಾಡ್ತಾರೋ ಇದನ್ನು, ದೇ ಆರ್ ಮೋಸ್ಟ್ ಇಂಟೆಲಿಜೆಂಟ್. ಯಾಕಂದರೆ ಇದು ಕಲಿಯುಗದ ಧರ್ಮ. ಸತ್ಯಯುಗದಲ್ಲಿ ತಪಸ್ ಮಾಡೋದೇ ಧರ್ಮ, ತ್ರೇತಾಯುಗದಲ್ಲಿ ಯಜ್ಞಾಚರಣೆ ಮಾಡೋದೇ ಧರ್ಮ, ದ್ವಾಪರ ಯುಗದಲ್ಲಿ ಭಗವಂತನ ವಿಗ್ರಹ ಆರಾಧನೆ ಮಾಡೋದೇ ಧರ್ಮ. ಈ ಕಲಿಯುಗದಲ್ಲಿ ಭಗವಂತನ ನಾಮ ಜಪನೆ ಧರ್ಮ. ಕಷ್ಟನಾ ಯಜ್ಞ ಮಾಡೋಕ್ಕಿಂತ, ತಪಸ್ ಮಾಡೋಕ್ಕಿಂತ? ಕೃತೆ ಜಾಯತೆ ವಿಷ್ಣು ತೇತ್ರಾಯ ಮೆಜತೆ ಮಕೆ ದ್ವಾಪರೇ ಪರಿಚರ್ಯಾಯೋ ಕಲೋ ತದ್ ಹರಿಕೀರ್ತನಾತ್. ಏನು ಮಾಡೋ ಕಲಿಯುಗದಲ್ಲಿ? ಹರಿಕೀರ್ತನ. ಯಾರು ಹರಿಕೀರ್ತನ ಮಾಡ್ತಾರೋ ಆವಾಗೇನಾಗುತ್ತೆ? ವರ್ಣಾಶ್ರಮ ವಿಭಾಗ ಸಹ ಸ್ವಾನುತಿಷ್ಠಸ್ಯ ಧರ್ಮಸ್ಯ ಸಂಸಿದ್ಧಿ ಹರಿತೋಷಣಂ. ಹರಿನ ತೃಪ್ತಿ ಪಡಿಸ್ತಾ ಇದ್ರೆ ಎಲ್ಲನೂ ಕೂಡ ಶ್ರಮ ಏವೈ ಕೇವಲಂ. ಸೊ ಹರಿನ ತೃಪ್ತಿಪಡಿಸೋದು ಹೇಗೆ ಈ ಕಲಿಯುಗದಲ್ಲಿ? ಹರಿನಾಮ ಸಂಕೀರ್ತನೆ. ಯಾರು ಕೊಟ್ಟಿದ್ದು ಈ ಹರಿನಾಮ ಸಂಕೀರ್ತನೆ? ಕೃಷ್ಣವರ್ಣಂ ತುಷಾ ಕೃಷ್ಣಂ. ಕೃಷ್ಣ ಯಾವ ಕಲರು? ಕೃಷ್ಣ ಯಾವ ಕಲರು? ಬ್ಲ್ಯಾಕ್. ಬ್ಲೂ ಇಸ್ ಬ್ಲ್ಯಾಕ್, ನೀಲ ಮೇಘ ಶ್ಯಾಮ. ಅದಕ್ಕೆ ಆಪೋಸಿಟ್ ಬ್ಲ್ಯಾಕ್ಗೆ ವೈಟ್ ಅಥವಾ ಗೋಲ್ಡನ್. ಯಾರು ಗೋಲ್ಡನ್ನು? ಚೈತನ್ಯ ಮಹಾಪ್ರಭು. ಗೌರಾಂಗಿ ಗೌರಾಂಗ. ನೈಸ್. ಓಕೆ. ಸೊ ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರ ತ್ರಿಷೇ ನಮಃ. ಗೌರ ಅಂದರೆ ಗೋಲ್ಡನ್ ಕಾಂಪ್ಲೆಕ್ಸನ್. ಕೃಷ್ಣವಣ್ಣಂ ತ್ರಿಷಾ ಕೃಷ್ಣಂ ಸಂಗೋಪಾಂಗಾಷ್ಟ ಪಾರ್ಷದಂ. ಚೈತನ್ಯ ಮಹಾಪ್ರಭು ಯಾವಾಗಲೂ ಯಾರ ಜೊತೆ ಇರ್ತಾರೆ? ಸಂಘದಲ್ಲೇ ಇರ್ತಾರೆ. ಯಾರು ಮೇಯ್ನು ಸಂಘ? ಜೈ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಯಾರು ಚೈತನ್ಯ ಮಹಾಪ್ರಭು ಕೊಟ್ಟಿರೋವಂಥ ಈ ಹರೇ ಕೃಷ್ಣ ಮಹಾಮಂತ್ರನ ಅವ್ರನ್ನ ಫಸ್ಟ್ ಸ್ಮರಣೆ ಮಾಡ್ತಾ ಪಂಚತತ್ವನ ಮಾಡ್ತಾರೆ ಈ ಕಲಿಯುಗದಲ್ಲಿ, ಅವರು ಮೋಸ್ಟ್ ಇಂಟೆಲಿಜೆಂಟ್. ಹಂಗಾರೆ ಯಾರು ಔಟ್ಸೈಡ್ ಇದ್ದಾರಲ್ಲ ಇಂಟೆಲಿಜೆಂಟು, ಎಷ್ಟೋ IQ ಲೆವೆಲ್ ಇದೆ, ಎಷ್ಟೋ IIT IISc ಅವರೆಲ್ಲ. ಯಾರು ಮೋಸ್ಟ್ ಇಂಟೆಲಿಜೆಂಟ್ ಅಂದರೆ ಕೃಷ್ಣ ಏನು ಹೇಳ್ತಾರೆ? ದೋಸ್ ಹೂ ಪ್ರಿಪೇರ್ ಫಾರ್ ನೆಕ್ಸ್ಟ್ ಲೈಫ್ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಾ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ರ ಸಂಶಯ. ಎಷ್ಟು ಜನ ನೆಕ್ಸ್ಟ್ ಲೈಫ್ಗೆ ಪ್ರಿಪೇರ್ ಆಗ್ತಾ ಇರಾ? ಈಗ ಹುಡುಗರು ಸ್ಕೂಲಲ್ಲಿ ಇರ್ತಿದ್ದಂಗೆ ನೆಕ್ಸ್ಟು ಕಾಲೇಜ್ ಪ್ರಿಪೇರ್ ಮಾಡ್ತೀವ, ಕಾಲೇಜ್ ಇರ್ತಿದ್ದಂಗೆ ನೆಕ್ಸ್ಟು ಇಂಜಿನಿಯರಿಂಗ್ ಆಯ್ತಿದ್ದಂಗೆ ನೆಕ್ಸ್ಟ್ ಏನಕ್ಕೆ ಪ್ರಿಪೇರ್ ಮಾಡ್ತೀವಿ? ಜಾಬ್ ಆಯ್ತಿದ್ದಂಗೆ ಮದುವೆ. ಹೌದಾ? ಮದುವೆ ಆಗ್ತಿದ್ದಂಗೆ ಮನೆ, ಆಮೇಲೆ ಮಕ್ಕಳು, ಆಮೇಲೆ ರಿಟೈರ್ಡ್, ಆಮೇಲೆ ಕೃಷ್ಣನ ಪಾದ. ಆದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕೃಷ್ಣನ ಪಾದನೇ ನಮೇ ವಿದುಹು ಸ್ವಾರ್ಥ ಗತಿ ಮೀ ವಿಷ್ಣು. ನಮ್ಮ ನಿಜವಾದ ಸ್ವಾರ್ಥ ಗತಿ ವಿಷ್ಣು ಅಂತ ನಾವು ತಿಳ್ಕೋಬೇಕು. ತಿಳ್ಕೊಳ್ಳದೇ ಇದ್ರೆ ಎಲ್ಲ ವೇಸ್ಟ್. ಸೊ ಪ್ರಹ್ಲಾದನ ಅವ್ರ ಅಪ್ಪಂಗೆ ಹೇಳ್ತಾನೆ, ಅಪ್ಪ ನೀನು 3 ಲೋಕಕ್ಕೂ ಒಡೆಯ, ಆದರೆ ನಿನ್ಗೆ ಗೊತ್ತಿಲ್ಲ ಏನು ಫ್ಯೂಚರು, ಏನು ನಿನ್ನ ಗೋಲ್ ಆಫ್ ಲೈಫ್ ಅಂತ. ಅದಕ್ಕೆ ನೀನು ಹಿಂಗೆ ದುಃಖದಲ್ಲಿ ಇದೆಯಾ. ಆ್ಯಕ್ಚುಲಿ ಅವ್ನು 3 ಲೋಕಕ್ಕೆ ಗೆದ್ದಿರೋ ಅವನಲ್ಲಿ ಸಂತೋಷ ಇರಲಿಲ್ಲ ಅವನ ಮುಖದಲ್ಲಿ. ಯಾರ ಮುಖದಲ್ಲಿ? ಹಿರಣ್ಯಕಶಿಪ. ಯಾವಾಗಲೂ ಟೆನ್ಷನ್ನು. ಯಾಕೆ? ಅದಕ್ಕೆ ಆನ್ಸರ್ ಪ್ರಹ್ಲಾದನ ಹೇಳ್ತಾನೆ, ಬಿಕಾಸ್ ಯು ಆರ್ ಫರ್ಗಾಟನ್ ಕೃಷ್ಣ. ನೀನು ಕೃಷ್ಣನ ಮೊದಲೇ ಬದ್ಧ ವೈರಿ ಕೃಷ್ಣನ್ಗೆ, ಅವನು ನಾರಾಯಣನಿಗೆ. ಅವನಿಗೆ ಅದನ್ನೇ ಮತ್ತೆ ಹೇಳ್ತಿದ್ದಾನೆ ಯಾರು? ಪ್ರಹ್ಲಾದ. ಸೊ ನಾವು ಅಷ್ಟೇ, ವಿತ್ ಗಾಡ್ ವಿ ಆರ್ ಹೀರೋ, ವಿತೌಟ್ ಗಾಡ್ ವಿ ಆರ್ ಎಷ್ಟು ಜೀರೋ? 1 0 ಹಾಕಿ, ಇನ್ನೊಂದು 0 ಹಾಕಿ, ಎಷ್ಟು ಜೀರೋ? ನಾನು ಪಾಸ್ ಆಗಬೇಕು, ಪಾಸ್ ಆದೆ, ಸಂತೋಷನಾ? ಎಲ್ಲೋ ಒಂದು ಕಡೆ ಮತ್ತೆ ದುಃಖ, ನೆಕ್ಸ್ಟ್ ಏನು ಅಂತ. ಮತ್ತೆ ಒಳ್ಳೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು, ನೀಟ್ ಸಿಕ್ತು, ಸಂತೋಷನಾ? ಇಲ್ಲ, ಮತ್ತೆ ಏನೋ ಒಂಥರ ಆತಂಕ. ಹೌದಲ್ಲ? ಪರ್ಸೆಂಟೇಜ್ ಬರದೇ ಇರೋ ಜಾಬ್ ಸಿಗುತ್ತಾ? ಒಳ್ಳೆ ಜಾಬ್ ಸಿಕ್ತು, ಸಂತೋಷನಾ? ಪ್ಯಾಕೇಜ್ ಕಮ್ಮಿ ಆಯಿತು, ಇನ್ನೂ ಅದು ಬೇಕಾಯಿತು.
ಹಿಂಗೆ 0 ಅನ್ಲಿಮಿಟೆಡ್ ಹೋಗ್ತಾನೇ ಇರುತ್ತೆ. ವ್ಯಾಲ್ಯೂ ಇದೆಯಾ ಝೀರೋಸ್ಗೆ? ಇಲ್ಲ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತ. ಈ ಥರ ಅನೇಕ ಚಿತ್ತ ವಿಭ್ರಾಂತ, ನಮ್ಮ ಮೈಂಡ್ ಯಾವಾಗಲೂ ಬಿವಿಲ್ಡರಲ್ಲೇ ಇರುತ್ತೆ. ಮೋಹಜಾಲ ಸಮಾವೃತ. ಹೇಗೆ ಮೀನನ್ನು ಬಲೆಯಲ್ಲಿ ಹಿಡಿತಾರಲ್ಲ, ಬಲೆ ನೋಡಿದಿರಲ್ಲ ಎಷ್ಟು ನೆಟ್ವರ್ಕ್ ಇರುತ್ತೆ, ಆ ರೀತಿ ನಾವು ನಮ್ಮನ್ನೇ ಒಂದು ಈ ಜೇಡ ತಾನೇ ಸೃಷ್ಟಿ ಮಾಡಿ ಅವ್ರ ಬಲೆ ಸಿಗಾಕೊಂಡಂಗೆ ನಾವು ಕೂಡ ಅನೇಕ ಚಿತ್ತ ವಿಭ್ರಾಂತರಾಗಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಆ ಝೀರೋಸ್ ಪಕ್ಕ 1 ಹಾಕಿದ್ರೆ 100, 1000 ಮಲ್ಟಿಪ್ಲೈಡ್ ಬೈ 10 ಆಯಿತು. ಎವ್ರಿ ಝೀರೋ ಇನ್ಫಿನಿಟಿ ಆಗುತ್ತೆ. ಸೊ ಅದೇ ರೀತಿ ವಾಟ್ ವಿ ಹ್ಯಾವ್ ಟು ಆ್ಯಡ್? ಕೃಷ್ಣ. ಏಕಲೇ ಈಶ್ವರ ಕೃಷ್ಣ. ಕೃಷ್ಣನ ನಮ್ಮ ಜೀವನದಲ್ಲಿ ಆ್ಯಡ್ ಮಾಡ್ಕೋಬೇಕು. ಯಾರೋ ಒಳ್ಳೆ ಮೆಸೇಜ್ ಕಳಿಸಿರು ವಾಟ್ಸಪ್ಪಲ್ಲಿ. ವಾಟರು ನೀರು ಕೃಷ್ಣನ್ ಕೊಟ್ಟಾಗ ಏನಾಯ್ತದು? ತೀರ್ಥ ಆಯಿತು, ಹೌದಲ್ಲ? ಊಟ ಹಣ್ಣು ಕೃಷ್ಣನ್ ಕೊಟ್ಟಾಗ ಏನಾಯಿತು? ಪ್ರಸಾದ ಆಯಿತು. ಸೊ ನೋಡಿ, ನಾವೇನು ಮಾಡೋದು ಬೇಡ, ಜಸ್ಟ್ ನಮ್ಮ ಕಾನ್ಸಿಯಸ್ಸನ್ನು ಚೇಂಜ್ ಮಾಡ್ಕೋಬೇಕು, ನಮ್ಮ ಪ್ರಜ್ಞೆನ. ಕಷ್ಟನಾ ಕೃಷ್ಣನ ಭಕ್ತಿ ಮಾಡೋದು? ಇಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ಈಗ ಧೇನುಕಾಸುರ ಸಂಹಾರ ಆಯಿತು, ಅಜ್ಞಾನ ಅಂತ. ಕೊನೆಗೆ ಯಾರೀಗ? ಕಾಳಿಯ ದಮನ. ಎಲ್ಲರೂ ಗೊತ್ತಲ್ಲ ಏನು ಮಾಡಿದ್ರು ಕೃಷ್ಣ ಕಾಳಿಯ? 5 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಸೊ ಕಾಳಿಯನ ಯಾವ ರೀತಿ ಇತ್ಕೊಂಡ್ರು ಕೃಷ್ಣ? ಯಾವ ರೀತಿ ಕೊಂದಿದ್ದು ಕೃಷ್ಣ ಕಾಳಿಯನ? ಯಾವಾಗ ಅದು ಅಹಂಕಾರದಿಂದ ತಲೆ ಎತ್ತುತ್ತಾ ಅದ್ರ ಮೇಲೆ ಮತ್ತೆ ಕಾಲಿಡೋರು, ಮತ್ತೆ ಇನ್ನೊಂದು ಎಡೆ ಎತ್ತೋದು ಅಹಂಕಾರದಿಂದ, ಮತ್ತೆ ಅದ್ರ ಮೇಲೆ ಕೃಷ್ಣ ಕಾಲಿಟ್ಟು ಡ್ಯಾನ್ಸ್ ಮಾಡೋರು. ಸೊ ಯಾವಾಗ ನಾವು ಅಹಂಕಾರ ಪಡ್ತೀವೋ ಭಗವಂತ ಒಂದಲ್ಲ ಒಂದು ರೀತಿ ಅದನ್ನು ಮುರಿತಾನೆ. ರಾವಣನೂ ಬಿಟ್ಟಿಲ್ಲ, ಹಿರಣ್ಯಕಶಿಪನೂ ಬಿಟ್ಟಿಲ್ಲ, ದಂತವಕ್ರ, ಶಿಶುಪಾಲ ಯಾರನ್ನೂ ಬಿಟ್ಟಿಲ್ಲ. ಇನ್ನು ನಮ್ಮನ್ನು ಕೃಷ್ಣ ಅವ್ರಿಗೆಲ್ಲ ಡೈರೆಕ್ಟಾಗಿ ಮಾಡಿದ, ನಮಗೆ ಕೃಷ್ಣನ ಮಾಯಾಶಕ್ತಿನ ಸಾಕು. ಓಕೆ, ಆ್ಯಕ್ಚುಲಿ ಕಾಳಿಯ ಯಾರು ಹಿಂದಿನ ಜನ್ಮದಲ್ಲಿ? ಯಾರು ಕಾಳಿಯ ಹಿಂದಿನ ಜನ್ಮದಲ್ಲಿ? ನೋ, ಹೇಗೆ ಹೇಳಿ ಮಾತಾಜಿ? ಆ್ಯಕ್ಚುಲಿ ಒಬ್ಬ ಋಷಿಮುನಿ ಇರ್ತಾನೆ, ಅಶ್ವಶಿರ ಅಂತ. ಓಕೆ, ಅವನ ಆಶ್ರಮದಲ್ಲಿ ಇನ್ನೊಬ್ಬರು ಋಷಿಮುನಿಗಳು ಬಂದ್ಬಿಡ್ತಾರೆ ತಪಸ್ ಮಾಡೋಕ್ಕೆ. ಆವಾಗ ಇವನಿಗೇನಾಗುತ್ತೆ? ಕೋಪ, ಸಿಡಿಮುಡಿ ಉಂಟಾಗುತ್ತೆ. ಯಾರಿಗೆ? ಅಶ್ವಶಿರ, ಈ ಮುನಿಗೆ. ಸೊ ಅದನ್ನು ನೋಡಿ ಆ ಋಷಿಮುನಿಗಳು ಏನು ಮಾಡಿದ್ರು? ಇವನಿಗೆ ಶಾಪ ಕೊಡ್ತಾರೆ. ನೀನು ಹಾವಿನ ತರಹ ದ್ವೇಷ, ಅಸೂಯೆ, ಕೋಪ, ಸಿಡಿಮುಡಿ ಮಾಡ್ಕೊತಿದ್ಯಾ, ನೀನು ಹಾವಾಗು ಅಂತ. ಆವಾಗ ಆ ಋಷಿಮುನಿ ಅಶ್ವಶಿರನೂ ಶಾಪ ಕೊಟ್ಟಿದ್ದಾನೆ ಈ ಋಷಿಮುನಿಗೆ. ನೀನು ಬಂದು ನನ್ನ ಆಶ್ರಮಕ್ಕೆ ಬಂದು ನನಗೆ ಈ ಥರ ಮಾಡಿದ್ಯಾ, ಬೇರೆಯವ್ರ ಆಹಾರ ತಗೋತೀಯ, ನೀನು ಕಾಗೆ ಆಗು ಅಂತ ಶಾಪ ಕೊಟ್ಬಿಡ್ತಾರೆ. ಇಬ್ಬರೂ ಒಳ್ಳೆಯರೇ, ಯಾವುದೋ ಒಂದು ಟೈಮಲ್ಲಿ ಈ ಥರ ತಪ್ಪು ಮಾಡ್ತಾರೆ. ನಾವು ಡೈಲಿ ತಪ್ಪು ಮಾಡ್ತೀವಿ, ಅವರು ಲೈಫಲ್ಲಿ ಒಂದು ಟೈಮ್ ತಪ್ಪು ಮಾಡ್ತಾರೆ. ಅದನ್ನು ನೋಡಿ ಸ್ವಯಂ ಭಗವಂತ ವಿಷ್ಣುನೇ ಬಂದು ಇಬ್ರಿಗೂ ಹೇಳ್ತಾರೆ, ನೀನು ಆವಾಗಿದ್ರೂ ಕೂಡ ವೃಂದಾವನದಲ್ಲೇ ಇರೋ ಥರ ನಾನು ಏರ್ಪಾಡು ಮಾಡ್ತೀನಿ. ನಾನೇ ನಿನ್ನ ತಲೆ ಮೇಲೆ ನನ್ನ ಈ ಪಾದದ ಒಂದು ಚಿಹ್ನೆನ ನಿನ್ನ ಮೇಲೆ ಇಡ್ತೀನಿ. ಆವಾಗ ನಿನ್ನ ಇಷ್ಟು ದಿನ ಮಾಡಿದಂಥ ತಪಸ್ಸಿಗೆ ಫಲ ಸಿಗುತ್ತೆ. ಎಲ್ಲ ತಪಸ್ಸು ಮಾಡ್ತಿರೋ ಜನಕ್ಕೆ ವಿಷ್ಣು ಪಾದ, ಹೌದಲ್ಲ? ಆ ಪಾದನೇ ಸಿಕ್ಬಿಡ್ತು ಆ ಅಶ್ವಶಿರ ಮುನಿಗಳಿಗೆ. ಅದೇ ರೀತಿ ಆ ಕಾಗೆ, ಆ ಋಷಿಮುನಿಗಳಿಗೆ ಶಾಪ ಕೊಟ್ಟಿರೋ ಕಾಗೆ ಆಗು ಅಂತ ಅವ್ರಿಗೂ ಹೇಳ್ತಾರೆ, ನೀನು ನೀಲಾಚಲದಲ್ಲಿ ಕಾಗೆ ಆಗಿ ಹುಟ್ಟುತ್ತೀಯಾ. ಓದಿದೇವಲ್ಲ ಪುರುಷೋತ್ತಮ ಸ್ಟೋರಿಲಿ, ಅಲ್ಲಿ ಒಂದು ಕಾಗೆ ಇರುತ್ತಲ್ಲ, ಲೇಖ ಒಡೆ ಬಿದ್ದು ಅದು ಚತುರ್ ಬಾಹು ತೊಗೊಂಡು ಅದು ವೈಕುಂಠಕ್ಕೆ ಹೋಗುತ್ತೆ ಅಂತ ಅದು ಅವ್ರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ. ಆ ಅಶ್ವಶಿರ ಋಷಿಮುನಿಗಳೇ ನೆಕ್ಸ್ಟು ಕಾಳಿಯಾಗಿ ಹುಟ್ಟೋದು. ಓಕೆ, ಅಲ್ಲೇನು ಮಾಡ್ತಿದ್ದಾರೆ? ಯಮುನಾ ಡೈರೆಕ್ಟು ರಿವರ್ ಅಲ್ಲ, ಹೇಗೆ ಸಮುದ್ರದಲ್ಲಿ ಬ್ಯಾಕ್ ರಿವರ್ ಅಂತಾರಲ್ಲ, ಅದೇ ಥರ ಒಂದು ಪಾಂಡಲ್ಲಿ ಏನಾಯಿತು, ಅಲ್ಲಿ ಇವನು ಕಾಳಿಯ ಇರ್ತಾನೆ, ಆದರೆ ಆ ನೀರೆಲ್ಲ ವಿಷ ಮಾಡಿಬಿಟ್ಟಿರ್ತಾನೆ. ಆವತ್ತು ಏನಾಯ್ತು ಗೊತ್ತಿಲ್ಲ, ಹುಡುಗರು ಇವತ್ತು ಯಮುನಾ ನದಿ ಹತ್ರ ಬೇಡ, ಆ ಕೆರೆ ಹತ್ರ ಹೋಗೋಣ ಅಂದ್ಬಿಡ್ತಾರೆ.
ಅಲ್ಲಿ ನೋಡಿದ್ರೆ ಕುಡಿಯೋಕ್ಕೆ ಹೋಗ್ತಾರೆ, ಅವರೆಲ್ಲ ಮೂರ್ಛೆ ಬಿದ್ದೋಯ್ತಾರೆ. ಓಕೆ, ಸೊ ಕೃಷ್ಣ ಏನು ಮಾಡ್ತಾರೆ ಕೊನೆಗೆ ಅವ್ರನ್ನೆಲ್ಲ ಸೊ ಎಬ್ರಿಸ್ಬಿಟ್ಟು ಕೊನೆಗೆ ಕಾಳಿಯನ ಇಲ್ಲಿಂದ ಹೋಗು ನೀನು ಅಂತಾರೆ. ಏನಕ್ಕೆ ಕಾಳಿಯ ಅಲ್ಲಿ ಬಂದಿದ್ದು ಯಾರು ಗೊತ್ತಾ? ವಾಟ್ ಈಸ್ ದ ಸ್ಟೋರಿ ಬಿಹೈಂಡ್? ಕಾಳಿ ಯಾಕೆ ಬೇರೆ ಕಡೆ ಇರಲಿಲ್ಲ, ಅಲ್ಲೇ ಯಾಕೆ ಬಂದಿದ್ದ? ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಕಾಳಿಯ ಬೇರೆ ಕಡೆ ಇದ್ದ. ಅಲ್ಲೇನು ಮಾಡ್ತಿತ್ತು, ಗರುಡ ಬಂದು ಅವನ್ನ ತಿನ್ನೋದು, ಅದನ್ನು ಸುಮ್ಮನೆ ಸಾಯಿಸೋದು ಎಲ್ಲ ಮಾಡ್ತಾಯಿತ್ತು. ಇದೆಲ್ಲ ಕೃಷ್ಣ ಬುಕ್ಕಲ್ಲಿದೆ ಅನಿಸುತ್ತೆ. ಅದಕ್ಕೆ ಅವರೆಲ್ಲ ಒಂದು ಮೀಟಿಂಗ್ ಮಾಡಿದ್ರು. ಟೈಮ್ ಕೊಟ್ಬಿಟ್ಟಿದ್ದಾರೆ, ಒಂದು ನಿಮಿಷ. ಅವರೆಲ್ಲ ಮೀಟಿಂಗ್ ಮಾಡಿದ್ರು, ಅವ್ರ ಸೊಸೈಟಿ ಮೀಟಿಂಗ್ ಮಾಡಿ ಏನು ಮಾಡಿದ್ರು, ತಿಂಗಳಿಗೆ ಒಂದ್ಸಲ ಫುಡ್ ಕೊಡ್ತೀವಿ, ಅದನ್ನು ನೀನು ತಿನ್ಕೊಂಡು ತೃಪ್ತ ಆಗಿರೋ ಅಂದ್ಬಿಟ್ಟು ಗರುಡಾಗೆ ರಿಕ್ವೆಸ್ಟ್ ಮಾಡಿದ್ರು. ಈಗ ಬಕಾಸುರ ಹಂಗೆ ಆಯ್ತಲ್ಲ, ಭೀಮಾ ಇವರು ಇದರಲ್ಲಿದ್ದಾಗ ದಿನಕ್ಕೊಬ್ರವ್ರ ಮನೆಯಿಂದ ಊಟ ತೊಗೊಂಡು ಹೋಗ್ತೀವಿ ಅಂತ. ಸೊ ಕೊನೆಗೆ ಭೀಮಾ ಇದ್ದಿದ್ದು ಮನೆ ಬಂತು. ಸೊ ಅವರೇ ಎಲ್ಲ ತಿನ್ಬಿಟ್ರು. ಓಕೆ, ಅದೇ ಥರ ಇಲ್ಲೇನಾಯಿತು, ಆವತ್ತಿನ ದಿನ ಕಾಳಿಯ ಅದು ಬಂತು. ಕಾಳಿಯ ಯಾರನ್ನಾರು ಒಬ್ಬರನ್ನ ಕಳಿಸ್ಬೇಕಾಯ್ತು ತಮ್ಮ ಫ್ಯಾಮಿಲಿ ಮೆಂಬರಲ್ಲಿ. ಗರುಡಾಗಿ ನಾನು ಯಾಕೆ ಕಳಿಸ್ಲಿ, ನನಗಿಂತ ಪವರ್ಫುಲ್ಲಾಗಿ ಗರುಡ ಅಂತ ಏನು ಮಾಡಿದ್ರು, ಇಬ್ರಿಗೂ ಫೈಟ್ ಆಯಿತು. ಫೈಟ್ ಆಗಿ 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 ಕೊನೆಗೆ ಯಾರು ವಿನ್ ಆಗ್ತಾರೆ? ಗರುಡ ಹಾವು ಮತ್ತು ಗರುಡ ಫೈಟಿಂಗಾರೆ ಯಾರು ವಿನ್ ಆಗ್ತಾರೆ? ಗರುಡನೇ. ಸೊ ಕೊನೆಗೇನಾಯಿತು, ಗರುಡ ಅದಕ್ಕೆ ಎಲ್ಲ ಕಡೆ ಹಿಂಸೆ ಕೊಟ್ಟು 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 ಅದು ಇಲ್ಲಿಂದ ಹೇಗೆ ದುರ್ವಾಸ ಮುನಿಗಳು ಬ್ರಹ್ಮಲೋಕ ಶಿವಲೋಕ ಎಲ್ಲ ಕಡೆ ಹೋದ್ರೆ ಇವರು ಅತಲ ವಿತಲ ಸುತ್ತಲ ತಲಾತಲ ಪಾತಾಳ ಎಲ್ಲರೂ ಗರುಡ ಬಂದ್ಬಿಡ್ತಂತೆ. ಕೊನೆಗೆ ಅಲ್ಲಿ ಅನಂತ ಶೇಷ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಈ ಗರುಡದಿಂದ ಕಾಪಾಡು ಅಂತ. ಅನಂತ ಶೇಷ ಹೇಳ್ತಾರೆ, ವೃಂದಾವನದಲ್ಲಿರುವಂತಹ ಆ ಒಂದು ಕೆರೆ ಲೇಕಲ್ಲಿ ನೀನು ಹೋಗಿ ಆಶ್ರಯ ತಗೋ, ಅಲ್ಲಿ ಸೌಬರಿ ಮುನಿಗಳು ತಪಸ್ ಮಾಡ್ತಿದ್ದಾರೆ. ಯಾರು? ಅವರು ನಿನ್ನ ರಕ್ಷಿಸ್ತಾರೆ ಅಂತ. ಸೊ ನೋಡಿದ್ರೆ ಅಲ್ಲಿ ಸೌಬರಿ ಮುನಿಗಳು ತಪಸ್ ಮಾಡ್ತಿದ್ರು. ಕಾಳಿಯ ಇಲ್ಲಿ ಬಂದ, ಗರುಡನ್ನು ಅಟ್ಟಿಸ್ಕೊಂಬಂದ. ಸೊ ಆದರೆ ಸೌಬರಿ ಮುನಿಗಳ ತಪಸ್ಸಿಗೆ ಏನಾಯಿತು, ಡಿಸ್ಟರ್ಬೆನ್ಸ್ ಆಯಿತು, ಇವರಿಬ್ಬರು ಫೈಟಿಂಗು. ಸೊ ಅದಕ್ಕೆ ಸೌಬರಿ ಮುನಿ ಏನು ಮಾಡಿದರು, ಇನ್ನೊಂದ್ಸಲಿ ನೀನೇನಾದ್ರು ಈ ಲೇಕ್ ಹತ್ರ ಬಂದರೆ ನಿನಗೆ ಶಾಪ ಕೊಡ್ತೀನಿ ಅಂತ ಹೇಳಿದ್ರು. ಬ್ರಾಹ್ಮಣರು ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ, ಬ್ರಾಹ್ಮಣರ ವಾಕ್ಯ ಭಗವಂತನ ವಾಕ್ಯ ಇದ್ದಂಗೆ ಅಂದ್ಬಿಟ್ಟು ಏನು ಮಾಡಿದ್ರು, ಗರುಡ ವಾಪಸ್ ಹೊಟ್ಟೋದ್ರು. ಆದರೆ ಯಾವಾಗ ಗರುಡಂಗೆ ಈ ರೀತಿ ವೈಷ್ಣವ ನಿಂದನೆ ಮಾಡಿದ್ರು, ಗರುಡನು ಕೂಡ ವೈಷ್ಣವ. ಸೌಬರಿ ಮುನಿ ಏನಾಯಿತು ನೆಕ್ಸ್ಟು, ತಪಸ್ ಮಾಡೋಕ್ಕಾರ ನದಿಲಿ ಸ್ಟೋರಿ ಕೇಳಿದ್ವಾ? ಸೊ 2 ಮೀನನ್ನ ನೋಡಿ ಅವರು ಡಿಸ್ಟರ್ಬ್ ಆಗಿ ರಾಜನ ಹತ್ರ ಹೋಗಿ ತನ್ನ 50 ಮಗಳನ್ನ ಮದುವೆ ಆಗ್ತಾರೆ. ಮಾಂದಾತ, ಕಿಂಗ್ ಮಾಂದಾತ. ಕೊನೆಗೆ ಅವರು ಗೃಹಸ್ಥ ಜೀವನದಲ್ಲಿ ಬೀಳ್ತಾರೆ. ಗೃಹಸ್ಥ ಜೀವನದಲ್ಲಿ ಚೆನ್ನಾಗಿ ಭಕ್ತಿ ಮಾಡೋದಲ್ಲ. ಮೊನ್ನೆ ಯಾವುದೋ ಒಂದು ಹಿಂಗೆ ಕೇಳ್ತಾ ಇದ್ದೆ ಲೆಕ್ಚರು. ಒಬ್ಬ ವ್ಯಕ್ತಿ ಇನ್ನೂ ಒಂದು 28-30 ವರ್ಷ ಒಳ್ಳೆ ಸಾಫ್ಟ್ವೇರ್ ಮಾಡಿ ಲಕ್ಷಾಂತರ ದುಡ್ಡು ಬರ್ತಾರೆ ಸಂಬಳ. ಡಾಕ್ಟರ್ ಹತ್ರ ಹೋಗಿ ಕೇಳಿದಂತೆ, ನಾನು 100 ವರ್ಷ ಬದುಕಬೇಕು, ಏನಾರು ಇದೆಯಾ ಮೆಡಿಸಿನ್ನು ಅಂತ. ಅದಕ್ಕೆ ಡಾಕ್ಟ್ರು ಎಲ್ಲ ನೋಡಿದ್ರಂತೆ, ಅದು ಸೈನ್ಸ್ಗೆ ಚಾಲೆಂಜ್ ಇದ್ದಂಗೆ. 100 ವರ್ಷ ಈಗಿನ ಕಾಲದಲ್ಲಿ ಆ್ಯಾವ್ರೇಜ್ ಇರೋದೇ 70 ವರ್ಷ. ಗೂಗಲಲ್ಲೂ ಸರ್ಚ್ ಮಾಡ್ಕೊ, 100 ವರ್ಷ ಕಷ್ಟ ಇದೆ ಅಂತ. ಬೇಕಾದ್ರೆ ಆಸ್ಟ್ರಾಲಜರು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ, ನೀನೇನೇನು ಪೂಜೆ ಮಾಡಬೇಕು, ಹೋಮ ಮಾಡಬೇಕು ಅಂತ. ಆಸ್ಟ್ರಾಲಜರ್ ಹತ್ರ ಹೋಗ್ತಾನೆ, ಒಂದೆಲ್ಲ ಜನ್ಮ ಕುಂಡಲಿ ಎಲ್ಲ ನೋಡ್ತಾರೆ. ಅದಕ್ಕೆ ಆಸ್ಟ್ರಾಲಜರ್ ಹೇಳ್ತಾರೆ, ನೀನು 100 ವರ್ಷ ಬದುಕಬೇಕು ಅಂದರೆ ಮದುವೆ ಆಗು ಅಂತ. ಅವನು ಮದುವೆ ಆದರೆ ಹೆಂಗೆ 100 ವರ್ಷ ಬದುಕ್ತಾರೆ? ಆ ಹುಚ್ಚಿದೆಯಲ್ಲ 100 ವರ್ಷ ಬದುಕಬೇಕು ಅಂತ, ಅದು ಹೋಗುತ್ತೆ. ಓಕೆ. ಸೊ ಆವಾಗ ಅವನು ಅದೇ ರೀತಿಯಲ್ಲಿ ಸೌಬರಿ ಮುನಿ ಏನಾಯಿತು, ಯಾವಾಗ ಗರುಡಿಗೆ ವೈಷ್ಣವನಿಂದನೇ ಮಾಡಿದ್ರು, ಸೊ ಆವಾಗ ಏನಾಯಿತು, ಅವರು ತಮ್ಮ ಇದರಿಂದ ಪತನ ಆದರು. ಪರಿಶುದ್ಧ ಭಕ್ತಿಯಿಂದ ಅವರು ಗೃಹಸ್ಥಾಶ್ರಮಕ್ಕೆ ಹೋಗಿ ಕೊನೆಗಲ್ಲಿ ಆಮೇಲೆ ಎಷ್ಟೋ ವರ್ಷಗಳಾದಮೇಲೆ ರಿಯಲೈಸ್ ಆಗುತ್ತೆ, ನಾನು ಎಂಥ ಹಂತದಲ್ಲಿದ್ದೆ, ಇವಾಗ ಏನು ಮಾಡಿದೆ ಅಂದ್ಬಿಟ್ಟು ಕೊನೆಗೆ ಎಲ್ಲನೂ ಅವರು ತ್ಯಾಗ ಮಾಡ್ತಾರೆ. ಸೊ ಇದು ವೈಷ್ಣವನಿಂದನೇ ಮಾಡಿದ್ರೆ. ಸೊ ಕಾಳಿಯ ಬಂದು ಏನು, ಬೇರೆಯವ್ರಿಗೆ ಬ್ರೂಟಾಲಿಟಿ ಆ್ಯಂಡ್ ಟ್ರೆಚರಿ, ಬೇರೆಯವ್ರಿಗೆ ಸುಮ್ಮನೆ ಹಿಂಸೆ ಕೊಡೋದು ಮತ್ತು ಕ್ರೂರತೆ ಮಾಡಿಕೊಡೋದು. ನೋಡಿ, ಆ ನದಿನ ವಿಷ ಮಾಡಿದ್ರು, ಬೇರೆಯವ್ರಿಗೆ ತೊಂದರೆ ಕೊಡೋದು, ಯಾರನ್ನೂ ಬರಬಾರ್ದು ಅಂತ ಆ ಒಂದು ಏನೋ ಪಾಸೆಸಿವ್ನೆಸ್ಸು ಮಾಡೋದು.
ಯಾವಾಗ ನಮ್ಮಲ್ಲಿ ಆ ರೀತಿ ಕೆಟ್ಟ ಗುಣಗಳಿರುತ್ತೋ ಅಲ್ಲಿವರೆಗೂ ಕೃಷ್ಣ ಭಕ್ತಿ ಮಾಡೋಕ್ಕೆ ನಮಗೆ ಅದು ಅನರ್ಥ, ಅಡಚಣೆ. ಫಸ್ಟ್ ಏನು? ಸಾಧುಸಂಗ. ಸೆಕೆಂಡು ಭಜನ ಕ್ರಿಯೆ, ಶ್ರದ್ಧಾ. ಫಸ್ಟ್ ಮೊದಲು ಶ್ರದ್ಧಾ, ಆಮೇಲೆ ಸಾಧುಸಂಗ, ಆಮೇಲೆ ಭಜನ ಕ್ರಿಯೆ, ಮೂರನೇದು ನಾಲ್ಕನೇದು ಅನರ್ಥ ನಿವೃತ್ತಿ. ಸೊ ಈ ಎಲ್ಲ ರಾಕ್ಷಸರು ನಾವೇನೇನು ಕೇಳಿದ್ವೋ ಅವರೆಲ್ಲ ಒಂದೊಂದು ಅನರ್ಥಗಳು. ಆ ಅನರ್ಥಗಳಿಂದ ನಾವು ನಿವೃತ್ತಿನ ಹೊಂದಕ್ಕೆ ನಾವೇನು ಮಾಡಬೇಕು? ಭಗವಂತನ ಸದಾ ಪ್ರಾರ್ಥನೆ ಮಾಡಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಹೋಗಿ ಪ್ರಾರ್ಥನೆ ಮಾಡೋಕ್ಕಂತೆ, ದಯವಿಟ್ಟು ನನ್ನನ್ನು ಈ ಅನರ್ಥಗಳಿಂದ ಮುಕ್ತ ಮಾಡು. ಸೊ ಪ್ರಭುಪಾದ ಹೇಳ್ತಾರೆ, ವಿ ಹ್ಯಾವ್ ಟು ಪ್ರೇ ಟು ನಿತ್ಯಾನಂದ ಪ್ರಭು. ಸೊ ಪ್ಲೀಸ್ ಎಲ್ಲ ಅನರ್ಥಗಳಿಂದ ಮುಕ್ತ ಮಾಡಿ, ಭಕ್ತಿಲಿ ಮುಂದುವರಿಯುವಂತ ಮಾಡಿ ಅಂತ ಎವ್ರಿ ಡೇ ವಿ ಹ್ಯಾವ್ ಟು ಪ್ರೇ. ಇಫ್ ಪಾಸಿಬಲ್ ಕ್ರೈ. ಮಕ್ಕಳು ಹತ್ರನೇ ಅಲ್ವಾ ಕೊಡೋದು ತಂದೆ ತಾಯಿಂದಿರ. ಅದೇ ಥರ ನಮ್ಮ ತಂದೆ ತಾಯಿ ರಾಧಾಕೃಷ್ಣ ಅವ್ರ ಮುಂದೆ ಅಳಬೇಕಂತೆ. ಅನರ್ಥ ಎಲ್ಲ ಹೋಗೋ ಥರ ಮಾಡಿ ಪರಿಶುದ್ಧ ಭಕ್ತಿ ಕೊಡಿ, ಭಕ್ತರ ಸಂಘದಲ್ಲಿ ಸೇವೆ ಕೊಡಿ ಅಂತ. ಥ್ಯಾಂಕ್ ಯು. ಹರೇ ಕೃಷ್ಣ.